ಕ್ವಶನ್ ನಂಬರ್ 9 ಕೇಳ್ತಾ ಇತ್ತಾ? ಬರ್ಕೊಳ್ಳಿ ಈಗ. If the third and ninth term of AP are 4 and -8 respectively, which term of this AP is 0? ಯಾರು ಈ ಪ್ರಶ್ನೆಯ ಅರ್ಥವನ್ನ ಹೇಳಲಿಕ್ಕೆ ಸಮರ್ಥರಿದ್ದೀರಿ? ನಾನು. ನೀನು ಯಾರ? ಹರ್ಷಿತಾ ಕಂದವಾಡಿ. ಎಂತ ಚಪ್ಪಿಂಡ? ಸರ್ ಎಂತ ಅಂದ್ರೆ ಇದು ಒಂದು ಎಪಿ ಅಲ್ಲಿ ಅದ್ರ ಥರ್ಡ್ ಟರ್ಮ್ ಬಂದ್ಬಿಟ್ಟು 4 ಮತ್ತೆ 9th ಟರ್ಮ್ ಬಂದ್ಬಿಟ್ಟು -8. ನಾವು ಆ ಎಪಿ ಅಲ್ಲಿ 0 ಟರ್ಮ್ ಯಾವ್ದು ಅಂತ ಕಂಡುಹಿಡಿಬೇಕು. ವೆರಿ ಗುಡ್. ಸೊ ಹರ್ಷಿತಾ ಒಂದ್ ಲೆವೆಲಿಗೆ ಹೇಳಿದಾಳೆ. ನಾನು ಪೂರ್ತಿ ಹೇಳ್ಬಿಡ್ತೀನಿ, ಕೇಳ್ಕೊಳ್ರಿ. ಪ್ರಾರ್ಥನಾ ನನಗೆ ವಿಡಿಯೋ ಮ್ಯೂಟ್ ಮಾಡ್ಬಿಟ್ರೆ ನಾನು ಹೇಳ್ತೀನಿಲ್ಲ, ಅವ್ರನ್ನೆಲ್ಲ ಎಕ್ಸಿಟೇ ಮಾಡ್ಬಿಡ್ತೀನಿ. ಈಗ ಇನ್ನೊಂದ್ಸಲ ಏನಾರ ಯಾರ್ದಾರ ವಿಡಿಯೋ ಮ್ಯೂಟ್ ಆಯ್ತು ಅಂದ್ರೆ ಅವ್ರ ಇವತ್ತು ಕ್ಲಾಸೇ ಇಲ್ಲ ಅವರಿಗೆ. ನಾನು ಹೇಳ್ತೀನಿ ಕೇಳ್ರಿ, ಕೈಯನ್ನ ಮೊಬೈಲ್ ನ ದೂರ ಇಟ್ಬಿಟ್ಟು ಕೂತ್ಕೊಳ್ರಿ. ಅದ್ಯಾಕೆ ಆಗ್ಲೆಲ್ಲ ಮುಡ್ತೀರಿ? ಅದೊಂದು ಕೆಟ್ಟ ಅಭ್ಯಾಸನಲ್ಲ. ಇವತ್ತು ಯಾರ ವಿಡಿಯೋ ಮ್ಯೂಟ್ ಮಾಡಿ ಅವ್ರಿಗೆ ಫುಲ್ ಕ್ಲಾಸ್ ಇಲ್ಲ, ಲಾಕ್ ಮಾಡ್ಬಿಡ್ತೀನಿ ಇವತ್ತು. ಅದೇ ತರ ಹೇಳಿದೀನಿ ಕೇಳ್ರಿ. ಸೊ ಈಗ ಇಲ್ಲಿ ಎಪಿ ನ ಥರ್ಡ್ ಟರ್ಮ್ A3 is given. Third term is ಏನು? Third term and 4 and ninth term -8. ಈಗ ಒಂದ್ ಪ್ರಶ್ನೆ ಏನ್ ಗೊತ್ತಾ, ನಿಧಾನ ಕೇಳಿಸ್ಕೊಳ್ರಿ. ನೀವ್ ಇಲ್ಲೇ ಅಲ್ಲ ಇದ್ದೀರ ಅನ್ಕೊಂಡಿದೀನಿ. 4 ಅನ್ನೋದು ಎಷ್ಟನೇ ಟರ್ಮು? -8 ಅನ್ನೋದು ಎಷ್ಟನೇ ಟರ್ಮು? ಇದ್ರಲ್ಲಿ ಒಂದ್ 0 ಅನ್ನೋದು ಒಂದು ಟರ್ಮ್ ಇದೆ ಅಂತೆ. 0 ಅನ್ನೋದು ಒಂದು ಟರ್ಮ್ ಇದೆ ಅಂತೆ. ಅದು ಎಷ್ಟನೇದು? ಇವೆರಡ್ರ ಮಧ್ಯದಲ್ಲಿರುತ್ತೆ. ಎಲ್ಲಿರುತ್ತ ಅದ್ ಬೇಡ, ಅಲ್ಲಿ ಎಲ್ಲಿದ್ರು ಹಿಡ್ಕೊಂಬರೋಣ. ಸಮನ್ವಿತ ಫಸ್ಟ್ ನನ್ ಪ್ರಶ್ನೆ ಅರ್ಥ ಮಾಡ್ತಾ. ಈಗ ನಿನಗೆ ಇದು ನೋಡ್ರೆ ಗೊತ್ತಾಯ್ತು. 4 ಎಷ್ಟನೇ ಟರ್ಮು? ಥರ್ಡ್ ಟರ್ಮು. -8 ಎಷ್ಟನೇ ಟರ್ಮು? 9th ಟರ್ಮು. ಹಂಗಂದ್ರೆ ಒಂದು ಎಪಿ ನಲ್ಲಿ 0 ಅನ್ನೋದೊಂದು ಟರ್ಮ್ ಇದೆ. ಅದು ಎಷ್ಟನೇ ಟರ್ಮು ಅಂದ್ರೆ ಯು ಹ್ಯಾವ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ n. ಅರ್ಥ ಆಯ್ತಾ? n ವ್ಯಾಲ್ಯೂ ಕಂಡಿಡಿದ್ರೆ ಮುಗೀತು. ಹಂಗಾದ್ರೆ ಇದನ್ನೇನ್ ತಗೊಂತೀರಿ? an 0 ಅಂತ ತಗೋಣ. ಅರ್ಥ ಆಯ್ತಾ? ಇದು ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಇದ್ರು ಕೇಳಲ್ಲ ನಾವು. ನಮ್ಮಮ್ಮ ಅಪ್ಪ ಅಮ್ಮ ಒಂದೊಂದ್ 1026 ರೂಪಾಯಿ ಕೆಲ್ಸ ಇಲ್ಲ, ರೊಕ್ಕ ಹಾಕ್ಬಿಟ್ಟು ನಮಗೆ ಕ್ಲಾಸಿಗೆ ಕೂರ್ಸಿದಾವೆ. ಅಲ್ಲಿ ಕೋಲ್ ಹಿಡ್ಕೊಂಡ್ ಪಕ್ಕದಾಗ ಕುತ್ಕೊಂಡಾರೆ, ಕಾಣಲ್ಲ ಅಷ್ಟೇ ಅವ್ರು. ನಿಮಗೆ ಕಂಡು ನೀವು ಬಿಡ್ತಿದ್ರಿ. ಕೋಲ್ ಹಿಡ್ಕೊಂಡ್ ಕುತ್ಕೊಂಡಾರೆ, ಕೇಳ್ತಿಯಲ್ಲೇ ಬರ್ಕಂತಿಲ್ಲ ಅಂತ. ಅದಕ್ಕೋಸ್ಕರ ಕೂತಿದ್ವಿ ನಾವು. ಕಲಿಬೇಕಂತ ದೇವರಾಣೆಗೂ ಕೂತಿಲ್ಲ. ಅಲ್ಲಿ ಅಪ್ಪ ಅಮ್ಮ ಆ ಕಡೆ ಅಪ್ಪ ಕೂತಾರೆ, ಈ ಕಡೆ ಅವ್ವ ಕೂತಾರೆ, ಹಿಂದೆಗಡೆ ತಂಗಿ ಕೂತ್ಕೊಳ್ಳೆ ಪಟ್ ಅಂತ. ಏನಾರ ಒಂದ್ ಚೂರ್ ಬಿಟ್ರಂಗೆ ತಲೆಗೆ ಪಟ್ ಅಂತ ಹೊಡೆಯೋಣಂತ. ನಿಜ ಕ್ಲಾಸಿಗೆ ಸೇರ್ಬೇಕು ಅಂತ ಸೇರಿಲ್ಲ. ಮಾನ್ಯ ಹೋಗಿ ಸಮನ್ವಿತ ಹೇಳಿದ ಅಂತ ಹೇಳಿ ಮಾನ್ಯರಮ್ಮ ಸೇರ್ಸಿದ್ಲು. ಆಮೇಲೆ ಅಂತೇಳಿ ಸಮನ್ವಿತ ಸೇರ್ಕೊಂಡ್ಲು. ನೀವು ಮೈಕ್ ಮ್ಯೂಟ್ ಮಾಡ್ರಿ, ಅವಾಗ ಎಕೋ ಆಗಲ್ಲ. ಮೈಕ್ ಮ್ಯೂಟ್ ಮಾಡ್ರಿ, ಎಕೋ ಆಗಲ್ಲ. ಮೈಕ್ ಮ್ಯೂಟ್ ಮಾಡ್ರಿ. ಸಾನ ಕಂದೋಡಿ ಹರ್ಷಿತಾ ಸೇರ್ಕೊಂಡಳಂತ ಸೇರ್ಕೊಂಡ್ಲು. ಇವಳು ವಂಶಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೆ, ಯಾರೋ ಒಬ್ರು ಸೇರ್ಸ್ಬೇಕವ ನೀನೊಂದಕ್ಕೆ. ಅವಳು ತಗೊಂಬಂದು ಕಂದೋಡಿನ ದಬ್ಬಿದ್ಲು ಗುಂಡಕ್ಕೆ. ಆಯ್ತಾ? ಈ ರಕ್ಷಿತಾ ವಂದನ ಯಾರು ಹಳ್ಳಿ ಸಿದ್ದೇಶ್ ಅಂತಿದ್ದಾರೆ ಸರ್. ಅವ್ರು ಬಂದು ನಮ್ಗೆ ಎಲ್ಲಿ ತಗ್ಲಾಕಿದ್ರ ಗೊತ್ತಿಲ್ಲ, ನಮ್ಮಿಬ್ಳನ್ನ ತಗ್ಲಾಕಿ 1 ಗಂಟೆ ಕೂರ್ಸಿದ್ದಾರೆ. ಅದ್ರ ಜೊತೆಗೆ ಅವ್ರೇ ಮಾಡ್ಬಿಟ್ಟು ಅವ್ರಿಬ್ಳರು ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ನ ಭಾವನನ್ ತಂದು ತಗ್ಲಾಕ್ಸಿದ್ರು. ರಕ್ಷಿತಾ ಅವಳು ನನ್ನ ಸ್ಟೂಡೆಂಟ್ ವಾಣಿ ಅಂತಿದ್ದಾಳೆ. ಅವಳಿಗೆ MSc B.Ed ಮಾಡಿದ್ದಾಳೆ. ನೀನ್ MBBS ಕ್ಲಾಸಿಗೆ ಸೇರ್ಲೇಬೇಕು ಅಂತ ಹೇಳಿ ಅವ್ಳು ಕನ್ನಡ ಮೀಡಿಯಂ ಆದ್ರೆ ಇಂಗ್ಲಿಷ್ ಮೀಡಿಯಂ ಕ್ಲಾಸ್ ಕೇಳ್ತಿದ್ದಾರೆ.
ಲಿಖಿತ ಸ್ಕೂಲಿಗೆ ಹೋಗಿದ್ದು ಒಂದ್ ದಿವಸ. ನಾನ್ ಯಾಕಾರ ನಿಮ್ಗೆ ಫೋನ್ ಮಾಡಕ್ ಹೋಗಿದ್ದೆ ಸರ್, ಫೋನ್ ಮಾಡಿದ್ರೆ ಗಂಟು ಬಿದ್ಬಿಟ್ರಿ. ಇವನು ಜಗದೀಶ ಜಗದೀಶ ಅವ್ರ ಹಳೆ ಮೈ ಸೇರಿಸ್ದ. ಹಿಂಗ ಒಬ್ಬೊಬ್ರು ಒಂದೊಂದ್ ಕಡೆಯಿಂದ ಸೇರಿಸಿದ್ದಾರೆ. ಈಗ ಇವರು ಕತ್ಲಿಗೆರೆ ಟೀಮು ಅವ್ರ ಮಿಸ್ ಕಡೆಯಿಂದ ಸೇರಿದಂಗೆ. ಯಾರು ಸ್ವಂತ ಓದ್ಬೇಕು ಅಂತ ಸೇರಿಲ್ಲ. ಈಗ ಯಾಕೆ ಕ್ಲಾಸ್ ಸೃಷ್ಟಿ ನಮ್ಮ ಪ್ರತಿಭಾ ಅವರಮ್ಮ ನನ್ನ ಸ್ಟೂಡೆಂಟು, ಅವರಮ್ಮ ನನ್ನ ಸ್ಟೂಡೆಂಟು. ನಮ್ಮ ಅಣ್ಣ ಏನಾರ ಮಾಡಿ ಜಾಡ್ ಸೋದಿತಾನೆ ಇವಳಿಗೆ, ಹಂಗಾದ್ರೆ ಏನಾರ ಕಲ್ತ್ಕಂತಾಳೆ ಅಂತ ಸೇರ್ಸಿದ್ರು. ಯಾರುನು ಸಹ ಸೇರ್ಕೋಬೇಕು ಅಂತ ಸೇರಿರೋರು ಬಹಳ ಕಡಿಮೆ. ಇರ್ಲಿ, ಹೆಂಗೋ ಒಟ್ಟು ಬಂದಿದ್ದಿರ್ಲ ಟ್ರ್ಯಾಕಿಗೆ, ಅದು ಭಾರಿ ಖುಷಿ ಪಡ ಅಂತ ವಿಚಾರ. ಹರೀಶ, ಸೊ ಈಗ ಅರ್ಥ ಆಯ್ತಾ? ಈಗ ಬರ್ರಿ, ನನ್ ಪ್ರಶ್ನೆ ಏನ್ ಗೊತ್ತಾ, ಎಪಿ ನ 4 ಅನ್ನೋದು ಎಷ್ಟನೇ ಟರ್ಮು? 3rd ಟರ್ಮು. -8 ಅನ್ನೋದು 9th ಟರ್ಮು. ಅದರಲ್ಲಿ 0 ಅನ್ನೋದು ಟರ್ಮ್ ಇದೆ, ಅದು ಎಷ್ಟನೇದು ಅಂದ್ರೆ ಏನ್ ಕಂಡುಹಿಡಬೇಕಂದ್ರೆ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ n. ಕಂಡುಹಿಡಿದ್ರೆ ಮುಗೀತು. ಆ n ಎಷ್ಟು ವ್ಯಾಲ್ಯೂ ಬರುತ್ತೋ ಅಷ್ಟನೇ ಟರ್ಮ್ ಏನಾಗಿರುತ್ತೆ? 0 ಆಗಿರುತ್ತೆ. ಸೊ ಈಗ A3 ಅಂದ್ರೆ ಏನು? A3 ಅಂದ್ರೆ ಏನು? A plus 2D is equal to 4. A plus 8D is equal to -8. ನಾವು ಇದನ್ನ 1, ಇದನ್ನ 2 ಅಂತ ಕರ್ಕೊಂಡಿವಿ. ಹೌದಾ? ಇಲ್ಲಿ ಯಾವ್ದಾದ್ರು ಒಂದು ಟರ್ಮ್ ಅನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಯೋಚನೆ ಮಾಡ್ರಿ. ಸೊ ಎ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಅವ್ರಿಬ್ಬರು ಸಮ ಇರ್ಬೇಕು. ಡಿ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಇಬ್ಬರು ಸಮ ಇರ್ಬೇಕು. ಸರ್ ಡಿ ಕ್ಯಾನ್ಸಲ್ ಮಾಡೋಣ ಅಂತ ನೋಡಿದ್ವಿ, ಇದರಲ್ಲಿ 2 ಇದೆ, ಇದರಲ್ಲಿ 8 ಇದೆ, ಆಗಲ್ಲ. 2 ಇದೆ, 8 ಇದೆ, ಆಗಲ್ಲ. ಇಲ್ಲಿ ನೋಡಿದ್ವಿ ಎ ಇದೆ, ಸೇಮ್ ಇದೆ. ಹಂಗಾಗಿ ಸೆಕೆಂಡ್ ಟರ್ಮ್ ಈಕ್ವೇಶನ್ ನ ಸೇಮ್ ಇದೆ ಕ್ಯಾನ್ಸಲ್ ಮಾಡಬೇಕು. ಸೆಕೆಂಡ್ ಟರ್ಮ್ ನ ಎಲ್ಲಾ ಟರ್ಮ್ ಸೈನ್ ಚೇಂಜ್ ಮಾಡಬೇಕು. ಮೈನಸ್ ಮೈನಸ್ ಇದು ಪ್ಲಸ್, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. ಮೈನಸ್ ಇಂಟು ಡಿ, ಅಲ್ಲಿ ಪ್ಲಸ್ 2D. ಇಲ್ಲಿ ಒಂದು ಮೈನಸ್ ಒಂದು ಪ್ಲಸ್ ಇದ್ರೆ ಕಳಿಬೇಕು. 6D ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಇದು ನಾಟ್ -8, it is a +8 plus 4, it is 12. D is equal to 12 by -6. D is equal to -2. Clear? D is equal to -2 ಬಂತು. ಈ D is equal to -2 in 1 ಕಾಣ್ತಾಯ್ತಾ? ಸೊ ಈಗ ಈಕ್ವೇಶನ್ 1 ಏನಿದೆ? A plus 2D is equal to 4. A plus 2 into -2 is equal to 4. ಈ ಕಡೆ ಮಾಡ್ತೀನಿ ನಾನೀಗ. A minus 4 is equal to 4. ಇದು ಬೇಕು, ಇದು ಬೇಡ, ಬೇಕು ಬೇಡ ಮಧ್ಯ ಮೈನಸ್ ಪ್ಲಸ್ ಇದೆ. ಈ -4 ಬಲಗಡೆ ಇರೋ ಟರ್ಮ್ ನ ಪಕ್ಕಕ್ಕೆ ಬರ್ತಾರೆ. ಸೊ A is equal to 4 plus 4. ಸೊ A is equal to 8. ಸೊ ಈಗ A and D ಬಂದಾಯ್ತು. ನಾವು ಈಗ 0 ಎಷ್ಟನೇ ಟರ್ಮ್ ಅಂತ ಕಂಡುಹಿಡಿಯಬೇಕು. ಅದಕ್ಕೆ ಮೊದಲೇ ಇದನ್ನ ಬರ್ಕೊಳ್ರಿ. ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ, ಮತ್ತೊಂದ್ಸಲ ಹೇಳುವ. ಮಾನ್ಯ ಮೇಡಮ್, ಸ್ವೀಟ್ ಕೊಟ್ರ ಇವತ್ತೆಲ್ಲರಿಗೂ? ಏನ್ ಕೊಟ್ಟೆ? ಏನ್ ಸ್ವೀಟ್? ನನಗೆ ವಯಸ್ಸಾತವ ಮಾನ್ಯ, ನಿನ್ನಷ್ಟು ಸೂಕ್ಷ್ಮ ಇಲ್ಲ ಕಿವಿ. ಸ್ವಲ್ಪ ಜೋರಾಗಿ ಹೇಳವ. ವಯಸ್ಸಾಗಿರೋರ್ ಜೊತೆಗೆ ಸ್ವಲ್ಪ ಜೋರ ಮಾತಾಡ್ರಿ, ಆಯ್ತಲ್ಲ? ಬರ್ಕೇಳಿ. ಏನ್ ಡೌಟ್ ಇದ್ರು ಕೇಳಿ, ಸುಮ್ನೆ ಬರ್ಕಬೇಡ್ರಿ. ಎಕ್ಸರ್ಸೈಸ್ ತುಂಬಸಕ್ ಗುರ್ತಾಕ್ಸ್ಕೊಂಡಿದೀರಾ ನಿಮ್ಮ ಅಮ್ಮರ್ ತಗ? ವಂಶಿ, ಕಂದೋಡಿ ಹರ್ಷಿತಾ, ಸೃಷ್ಟಿ ಇವರೆಲ್ಲ ಗುರ್ತಾಕ್ ಕೊಟ್ಟಿದಾರ ಅವ್ರ ಮನೆಗೆ.
No, sir. Sir. ನಿನ್ ಮನೇಲಿ ಡಬಲ್ ಗೆರೆ ಹೇಳ್ಕೊಡಿದಾರೆ. ಅವ್ರ ಅಪ್ಪಾಜಿ ಒಂದ್ ಕಡೆ ಸೈನ್ ಮಾಡ್ತಾರೆ, ಅವ್ರ ಅಮ್ಮ ಒಂದ್ ಕಡೆ ಸೈನ್ ಮಾಡ್ತಾರೆ. ಯಾಕಂದ್ರೆ ಇವ್ಳು ಕಳ್ಳಿ ಇದ್ದಾಳೆ ಓದಲ್ಲ ಅಂತ ಹೇಳಿ ಅಲ್ವಾ ಸಂಬಂಧಿತ? ಕರೆಕ್ಟಾ? ಮಾನ್ಯನ್ ಮೇಲೆ ಎರಡು ನೀವು ತೋರ್ಸಿದ್ಲಿ. ಈಗ 2 ಗೆರೆ ಹಾಕಿರೋದ ನಾನು ಅವಾಗ ಮ್ಯೂಟ್ ಮಾಡಿದ್ನಲ್ಲ, ಹಿಂಗ್ ತೋರ್ಸಿದ್ಲು. 2 ಗೆರೆ ಇತ್ತು. ಅವ್ರ ಅಮ್ಮಂದು ಸೈನ್ ಇತ್ತು, ಅವ್ರ ಅಪ್ಪಾಜಿ ಸೈನ್ ಇತ್ತು. No, sir. ಬೇರೆ ಬರ್ಕೋಬೇಕು. ಫಾಸ್ಟ್ ಕಲಿಯೋದು ನಿಧಾನ ಕಲೀರಿ. ಬರ್ಕಣದು ಫಾಸ್ಟ್ ಬರ್ಕಂದ್ರೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಒಂದೊಂದೇ 2 ಲೆಕ್ಕ ಆಗುತ್ತೆ. ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀವಲ್ಲ ಇಕ್ವೇಷನ್ 1 ಅಲ್ಲಿ. ಹೇಳಿ ಮಿಸ್. a plus 2 into minus 2 ಇದೆಯಲ್ಲ, ಕ್ಯಾನ್ಸಲ್ ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್, ಮೈನಸ್ ಮೈನಸ್ ಇಲ್ಲಿ ತಂದಿದ್ದೀನಿ. ಅದನ್ನ ಕ್ಯಾನ್ಸಲ್ ಮಾಡ್ಬೋದಲ್ಲ, ಪ್ಲಸ್ 2 ಮೈನಸ್ 2 ಎಲ್ಲಿ ಮಾಡ್ತೀಯವಾ? ವೆರಿ ಗುಡ್ ಪ್ರಶ್ನೆ. ಎಲ್ಲಿ ಕ್ಯಾನ್ಸಲ್ ಮಾಡ್ತೀಯಲ್ಲವಾ? ಸರ್ ಅದೇ ಸರ್, a plus 2 into minus 2 ಬ್ರಾಕೆಟ್ ಇದೆ, ಇದು ಕ್ಯಾನ್ಸಲ್ ಮಾಡ್ಬೋದಲ್ಲ ಸರ್? ವೆರಿ ಗುಡ್ ಹರ್ಷಿತಾ ಮೇಡಮ್. ನಾನ್ ಹೇಳ್ತಿದ್ದೀನಿ, ಒಂದ್ ಸಂಖ್ಯೆ ಪಕ್ಕ ಪ್ಲಸ್, ಇನ್ನೊಂದ್ ಸಂಖ್ಯೆ ಪಕ್ಕ ಮೈನಸ್ ಇದ್ರೆ ಕ್ಯಾನ್ಸಲ್ ಮಾಡಬಹುದು. ಇಲ್ಲಿ ಬ್ರಾಕೆಟ್ ಅಲ್ಲಿ ಇದೆ ಮಿಸ್. ಹರ್ಷಿತಾ ಮೇಡಮ್ ನಾನು ಹೇಳಿದ್ ಕೇಳಿಸ್ತಾ? ನಾನು ಹೇಳ್ಕೊಟ್ಟದ್ದು ಹಿಂಗಿದ್ದಾಗ ನಾನು ಹಿಂಗೆಲ್ಲ ಎಲ್ಲರೂ ಹೇಳ್ಕೊಟ್ಟಿದ್ದೀನ? ಮತ್ತೆ ಯಾಕೆ ಒಳಬಿಟ್ಕಂತ ಹರ್ಷಿತಾ? ಈಗ ಮತ್ತೊಂದ್ಸಲ ಹೇಳ್ಬಿಡ್ತೀನಿ. ಈ ತರದ ಪ್ರಾಬ್ಲಮ್ಸ್ 4 ಮಾರ್ಕ್ಸ್ ಕೇಳೋದು ನಿಮ್ ಎಕ್ಸಾಮ್ ಅಲ್ಲಿ. ಸಮಾಧಾನದ ಕೇಳಿಸ್ಕೊಳ್ರಿ. ವಿಡಿಯೋ ಮ್ಯೂಟ್ ಆದವರಿಗೆ ಈಗ ಲಾಕ್ ಆಗುತ್ತೆ ಆ್ಯಪ್, ಅವ್ರನ್ನ ಮತ್ತೆ ಲಿಬಿ ಒದ್ದಾಡ್ಬೇಕಲ್ಲಿ. ಆಯ್ತಲ್ಲ, ಹೇಳಿದೀನಿ ಕೇಳ್ರಿ. ಸೊ 4 is the third term, -8 is the fourth term. ಸೊ ಥರ್ಡ್ ಟರ್ಮ್ ಅಂದ್ರೆ ಎಲ್ಲಾ ಟರ್ಮ್ ಅಲ್ಲೂ ಎ ಫಿಕ್ಸ್, ಡಿ ಬರಿಬೇಕಾದ್ರೆ ಎಷ್ಟನೇ ಟರ್ಮ್ ಇರುತ್ತೋ ಅಷ್ಟಕ್ಕಿಂತ ಒಂದ್ ಕಡಿಮೆ. ಓಕೆ, ಸೊ A9 ಬರೆಯಬೇಕು, ಎ ಫಿಕ್ಸ್, ಡಿ 9 ಇದೆ, 8 ಡಿ. ಸೊ ಇವೆರಡು ಈಕ್ವೇಶನ್ ಅಲ್ಲಿ ವೇರಿಯೇಬಲ್ ಸೇಮ್ ಇದಾವೆ. ವೇರಿಯೇಬಲ್ಸ್ ಅಂದ್ರೆ ಯಾವುದು? ಅಕ್ಷರಗಳು. ಇದರಲ್ಲೂ ಎ ಇದೆ, ಇದರಲ್ಲೂ ಎ ಇದೆ, ಇದರಲ್ಲೂ ಡಿ ಇದೆ, ಇದರಲ್ಲೂ ಡಿ ಇದೆ. ಅದ್ರಾಗ ಯಾರು ಒಬ್ಬರನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ರಿ. ಯಾರು ಒಬ್ಬರನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಯಾವ್ದು ಈಕ್ವಲ್ ಇರುತ್ತೋ ಅದನ್ನ. ಸೊ ಈಕ್ವಲ್ ಇಲ್ಲದೆ ಇದ್ರೆ ಏನ್ ಮಾಡಬೇಕು ಸರ್? ಅದು ಬೇರೆ ವಿಚಾರ. ಈಕ್ವಲ್ ಮಾಡೋದು ಹೇಳ್ಕೊಡ್ತೀನಿ ಮುಂದೆ ಬಂದಾಗ. ಸೊ ಈಗ ನಮ್ಮ ಅದೃಷ್ಟಕ್ಕೆ ಎ ಟರ್ಮ್ ಈಕ್ವಲ್ ಇದೆ. ಈಕ್ವಲ್ ಇದೆ ಅಂದ್ರೆ ಸಬ್ಟ್ರಾಕ್ಟ್ ಮಾಡ್ಬೇಕು. ಸಬ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಮೈನಸ್ ಚಿಹ್ನೆ ಚೇಂಜ್ ಮಾಡಿದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ಅಂದ್ರೆ ಈಕ್ವೇಶನ್ 1 ಇಂದ ಈಕ್ವೇಶನ್ 2 ಅನ್ನ ಸಬ್ಟ್ರಾಕ್ಟ್ ಮಾಡಿದೀವಿ ಅಂತ. ಎಲ್ಲೂ ಬರ್ದಿಲ್ಲ ನಾನು 1 - 2 ಅಂತ ಹಿಂಗ್ ಬರ್ದಿಲ್ಲ ನಾನು. ಇಲ್ಲಿ ಸೈನ್ ಚೇಂಜ್ ಮಾಡಿದೀನಿ ಅಂದ್ರೆ ಅರ್ಥ ಮಾಡ್ಕೋಬೇಕು. ಈಕ್ವೇಶನ್ 1 ಇಂದ ಈಕ್ವೇಶನ್ 2 ಅನ್ನ ಸಬ್ಟ್ರಾಕ್ಟ್ ಮಾಡಿದೀನಿ. ನಾವು ಕ್ಲಿಯರ್? ಪ್ಲಸ್ ಮೈನಸ್ ಎ ಕ್ಯಾನ್ಸಲ್. ಇಲ್ಲಿ ಒಂದು -8d ಇದೆ, ಪ್ಲಸ್ 2d ಇದೆ. 8d ನಲ್ಲಿ 2d ಹೋದ್ರೆ 6d, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ದಿಸ್ ಇಸ್ ನಾಟ್ ಎ -8, +8 +4 +12. ಸೊ -6d is equal to 12. d is equal to 12 - 6. 6 ones are 6 2s are, d is equal to -2. Now put this d in equation 1 ನಲ್ಲಿ ಹಾಕಿ, either 2 ನಲ್ಲಿ ಹಾಕಿ, you got the same value of a. So a plus 2d is equal to 4. a plus 2 into -2 is equal to 4. So plus into minus, Ashita madam, clear? Cancel ಮಾಡ್ಲಾ? No sir. Okay, 2 into 2 -2, 2 into plus into minus, -2 into -2, it is -4. ಈ -4 ಈ ಕಡೆ ಬಂತು. So +4, a is equal to 8. So now what is the value of a? 8. What is the value of b? -2. You know the value of an. 0 ಅನ್ನೋದು ಒಂದು ಟರ್ಮ್ ಇದೆ ಈ ಎಪಿ ನಲ್ಲಿ. ಅದು ಎಷ್ಟನೇದು ಅಂತ ಕಂಡುಹಿಡಿಬೇಕು. You can use the formula. an is equal to a plus n minus 1 into d. So what is an? 0. What is a? d? 8. n minus 1 into -2. ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ. 0, 8 ಪ್ಲಸ್ ಇಂಟು ಮೈನಸ್ ಮೈನಸ್
n minus 1 into 2. n minus 1 into 2. ನಮಗೆ ಬೇಕಾಗಿರೋ n RHS ಅಲ್ಲಿ ಇದೆ. ಈಕ್ವಲ್ಸ್ ನಿಯಮ ಏನ್ ಹೇಳುತ್ತೆ, ಈಕ್ವಲ್ಸ್ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ LHS ಇರೋದಷ್ಟು RHS ಬರಿಬಹುದು, RHS ಇರೋದಷ್ಟು LHS ಇರ್ಬೋದು. ಬಟ್ ಒಂದೊಂದೇ ಟರ್ಮ್ ಆ ಕಡೆಗೆ ಈ ಕಡೆಗೆ ಕಳಿಸಿದ್ರೆ ಪಾರ್ಟಿನ ಚೇಂಜ್ ಮಾಡ್ತಾರೆ, ನೆನಪಿದೆಯಲ್ಲ? ಸೊ ಈಗ 8 minus n minus 2 is equal to 0. Minus of n minus 1 into 2 is equal to 0 minus 8. Minus of n minus 1 into 2 is equal to minus 8. Now cancel the minus. ಇಲ್ಲಿ ತನಕ ಬರ್ರಿ ಮುಂದಕ್ಕೆ ಹೇಳ್ಕೊಡ್ತೀನಿ. ಸರ್ ಇಲ್ಲಿ -2 ಇದೆ 2 ಅಷ್ಟೇ. ಯಾರು ಕೇಳಿದಿ ಪ್ರಶ್ನೆನ? ಸಿಂಚು. ಇಲ್ಲಿ ನೋಡವ, ಈ ಮೈನಸ್ ಅನ್ನು ಇಲ್ಲಿ ತಂದಿದ್ದೀನಿ. ಇದು ಟೋಟಲ್ ಒನ್ ಟರ್ಮ್, ಪ್ಲಸ್ ಇಂಟು ಮೈನಸ್ ಮೈನಸ್. ಕರೆಕ್ಟಾ ಸಿಂಚು? ನಿನ್ನೆ ನಾನು ಮೆಸೇಜ್ ಹಾಕಿದ್ಮೇಲೆ ಮಕ್ಕಂಬಿಟ್ರ? ಬಹಳ ಜನ ಮಕ್ಕಂದಿರೋ ಫೋಟೋಸ್ ಹಾಕಿದಾರೆ ನಿಮ್ಮ ಅಮ್ಮರು. ನೋಡಿ ಸರ್, ನೀವು ಮೆಸೇಜ್ ಹಾಕಿದ್ಮೇಲೆ ಮಕ್ಕಂದಾರೆ ಅಂತ ಹೇಳಿ. ಸರ್ ರಚನಾ ಮಕ್ಕಂದಿ ಗೊತ್ತು, ಫೋಟೋ ಬಂದಿತ್ತು ನನಗೆ. ಭಾವನಾ ಸರ್ ಮಲಗಿದ್ದೇನಮ್ಮ? ಇಲ್ಲ ಸರ್, ಓದ್ಕೊಂತಿದ್ದೆ. ಈ ಸುಮ್ಮನೆ ನಾನ್ ಹೇಳ್ತೀನಿ ಕೇಳ್ರಿ, ಎವ್ರಿ ಬರ್ಕಟ್ರಿ. ನಾನು ಮತ್ತೆ ಕಾನ್ಸಂಟ್ರೇಷನ್ ಚೇಂಜ್ ಮಾಡ್ತೀನಿ. ನೀವು ಈ ಕಡೆ ಬಿಟ್ಬಿಟ್ಟು ಆ ಕಡೆ ನನ್ನ ಮಾತು ಕೇಳ್ಕೊಂಡ್ ನಿಂತ್ಕೊಂಡ್ಬಿಡ್ತೀರಿ ನೀವು. ಕತೆ ಕೇಳಕ್ ಮಾತ್ರ ನಿಶ್ಚಿಮ್ರು ನೀವು. ಹರ್ಷಿತಾ, ಯಾಕೆ ಕುತ್ಕೊಂಡಿದ್ದೀನಿ ನೀನು? ಹರ್ಷಿತಾ, ಬೆಳಕಿಲ್ವಾ? ಕಾಣವ ಆ ಸಮನ್ವಿತ ಅಂತೂ ಬಿಡವಳು. ಕತ್ಲಾಗೆ ಕುತ್ಕೋಬೇಕು ಅಂತ ಆಸೆ. ಬೆಳಕಿಗೆ ಬರಕ್ ಕತ್ತಲಿನಿಂದ ಬೆಳಕಿಗೆ ಅಂತ ಇಲ್ಲೇ ಇಲ್ಲ ಆಕೆದು. ಲೈಟ್ ಡಾರ್ಕ್ ಇಲ್ಲ. ಮಾನ್ಯ ಅವಳಿಗೊಂದು ಲೈಟ್ ಕೊಡ್ಸ, ದೊಡ್ಡ ಲೈಟ್. ನನಗೆ ಏನ್ ಗೊತ್ತಾ, ಅವಳು ಎಲ್ಲೆಲ್ಲಿ ತಪ್ಪು ಬರ್ಕೊಂಡ್ಬಿಡ್ತಾಳಂತ ಮೊದ್ಲೇ ಕನ್ನಡಕ ಹಾಕಂತಾಳೆ, ಮತ್ ತಪ್ಪು ಬರ್ಕೊಂಡವಳು ಅಂತ ನನಗೆ ಅದು ಭಯ. ಸೊ ಅವಳು ಕತ್ಲೆ ಕೂತಿದ್ರ ಬಗ್ಗೆ ಬೇಜಾರಿಲ್ಲ ನನಗೆ. ನನಗೆ ಕ್ಲೀನ್ ಆಗಿ ಕಾಣಿಸ್ತೀರಾ? ನನಗ್ ಕ್ಲೀನ್ ಆಗಿ ಕಾಣ್ತಿಲ್ಲಲ್ಲ ನೀನು. ನನ್ ಕಣ್ಣು ಡಿಫೆಕ್ಟ್ ಐತಾ? ನನಗೆ ಮಾನ್ಯನೋ, ಮಾನ್ಯನ್ ತಮ್ಮನೋ, ಅಥವಾ ಮಾನ್ಯನ್ ಪಕ್ಕದ ಮನೆಯವ್ರು ಬಂದು ಕುತ್ಕೊಂಡವರು, ಇವು ಅನುಮಾನ ಸ್ಟಾರ್ಟ್ ಆಗ್ಬಿಡ್ತಾವೆ. ಅನುಮಾನ ತೆಗೆದ್ಬಿಡವ. ನಾಳಿಕೆ ಒಂದ್ ಬೇರೆ ಲೈಟ್ ಹಾಕ್ಯ ಮಾನ್ಯ ಸಮನ್ವಯ. ನನಗೆ ಭಯ ಏನ್ ಗೊತ್ತಾ, ನಾನ್ ಪಾಠ ಮಾಡಕ್ರೆ ಯಾರೋ ಬಂದು ಕುತ್ಕೊಂಡ್ಬಿಟ್ರೆ. ಏನಾದ್ರು ಇಲ್ಲಿ ತನಕ ಡೌಟ್ ಇದೆಯಾ? ಸೊ ನಾನು an is equal to 0 ಯಾಕೆ ತಗಂಡೆ ಅಂತ ಪ್ರಶ್ನೆ ಹಾಕೋಬೇಕು ನೀವೇ. ಸರ್ ಇದರಲ್ಲೊಂದು 0 ಅನ್ನೋದು ಒಂದು ಟರ್ಮ್ ಇದೆ, ಅದು ಎಷ್ಟನೇನು? ಸರ್ ರಂಗಸ್ವಾಮಿ ಬಂದಾನ ಸರ್, ಲೈನ ನಿಂತಾನೆ ಸರ್, ಎಷ್ಟನೇನ ಗೊತ್ತಿಲ್ಲ ಸರ್. ರಂಗಸ್ವಾಮಿ ಬಂದಾನೆ ಸರ್, ಎಷ್ಟನೇನ ತಡ್ರಿ ಸರ್ ಹೇಳ್ತೀನಿ, 1 2 3 4 ಸ್ಟಾರ್ಟ್ ಮಾಡೋದಲ್ಲ. ಹಂಗೆ ಈ ಪ್ರಶ್ನೆ ಹೆಂಗಿದೆ ಅಂದ್ರೆ, ರಂಗಸ್ವಾಮಿ ಬಂದಾನೆ ಎಷ್ಟನೇನ, ಮತ್ತ ಅವಾಗ ಏನ್ ಮಾಡೋದು? ತಡ್ರಿ ಸರ್ ಇಡ್ಸ್ಕೊಂಡ್ ಬರ್ತೀನಿ, ದೊಡ್ಡ ಹೋಗಿರ್ಲ. ಹಂಗ ಆಗ್ಬಾರ್ದು. ನೀವು ಸ್ಕೂಲ್ ಅಂಗಡಿ ಹೋಗಿರ್ತೀರಿ, ದುಡ್ಡು ಕೊಟ್ಟಿರ್ತಾರೆ ನೀವಮ್ಮ, ಅದನ್ನ ಬಿಟ್ಟೋಗ್ಬಿಟ್ಟಿರ್ತೀರಿ, ಅದು ಇನ್ನೇನು ಮಾಡ್ತಾ ಇತ್ತು. ಅಲ್ಲೋ ಅಂಗಡಿ ಕೇಳಿದ್ಮೇಲೆ ಸಾಮಾನು ಕೊಟ್ಮೇಲೆ ದುಡ್ಡು ಕೊಡವ, ತಡಿ ಹಣ ಅಲ್ಲೇ ಬಿಟ್ಟು ಬಂದಿನಿ ಕಾಣ, ಓಡೋಡು ಹೋಗೋದು ಉಸಿರು ಕಟ್ಕೊಂಡು. ಹಂಗೆ ಇಲ್ಲಿ ರಂಗಸ್ವಾಮಿ ಇದ್ದಾನೆ. ಸ್ಕೂಲಿಗೆ ಬಂದಾನೇನಾ? ಹ್ಞೂ ಸರ್ ಬಂದಾನೆ. ಎಷ್ಟನೇ ಡೆಸ್ಕಲ್ಲಿ ಕೂತಾನ ಸರ್ ಗೊತ್ತಿಲ್ಲ. ಇದು ಪ್ರಶ್ನೆ. ಬಂದಾನೆ ಎಷ್ಟನೇ ಡೆಸ್ಕ್, ಅದನ್ನೇ ನಾವು ಕಂಡುಹಿಡಿಬೇಕು. ಸೊ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ n. ಅದನ್ನ ನಾವು ಬಂದಾನೆ ಸರ್ an is equal to 0, a ತಗೊಂಡೆ, d ತಗೊಂಡೆ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ. ಇಲ್ಲಿ ಯಾರೋ ಒಬ್ರು ತಲೆ ಒಳಗೆ ಹುಳ ಬಂದಿತ್ತು, ಪ್ಲಸ್ ಇಂಟು ಮೈನಸ್. ನಮ್ಗೆ ಬೇಕಾಗಿರೋ n ಬಲಗಡೆ ಇದೆ, ಎಡಗಡೆ ಬರ್ದೆ. ಈ 8 ಈ ಕಡೆ ಕಳಿಸ್ದೆ,
ಇಲ್ಲಿ 0 - 8 ಅಂದ್ರೆ -8 ಆಯ್ತು, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನಪ್ಪ ಅಂದ್ರೆ ಈಗ ಈ ಕಡೆ ಮಾಡ್ತೀನಿ. ಸೊ ಈಗ n-1 ಇಂಟು ಇಸ್ ಈಕ್ವಲ್ ಟು 8/2 ಆಗುತ್ತೆ. ಇದು ಬೇಕು, ಇದು ಬೇಡ, ಇವುಗಳ ಮಧ್ಯೆ ಪ್ಲಸ್ ಮೈನಸ್ ಇಲ್ಲ ಅಂದ್ರೆ ಈ 2 8 ಕೆಳ ಬರುತ್ತೆ. 2 1 2 4 n-1 is equal to 4, n is equal to 4 plus 1, n is equal to 5. 0 ಎಷ್ಟನೇ ಟರ್ಮ್? ಫಿಫ್ತ್ ಟರ್ಮ್. ವಂಶಿ ಎಲ್ಲಿದೀಯಾ? ಕಾಗ್ದೂರಾಗದಿಯಾ? ಎಲ್ಲಿದೀಯಾ? ಸರ್ ಸಂತೆಬೆನ್ನೂರು. ಹಬ್ಬಕ್ ಬಿಟ್ಟೋಗಿದ್ಯಲ್ಲ ವಂಶಿ ಮತ್ತೆ? So write down the 10th problem. ಎಲ್ಲರೂ 10th ಪ್ರಾಬ್ಲಮ್ ಬರ್ಕೊಳ್ಳಿ. ಇದು ಮಾನ್ಯ ಕಾಮನ್ ಡಿಫರೆನ್ಸ್ ಅಂದ್ರೆ ಕಾಮನ್ ಡಿಫರೆನ್ಸ್ ಅಂತ ಬರೀ, ಸಿಡಿ ಅಂತ ಬರಿಬೇಡ. ನಾವು ಏನನ್ಕ ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಅನ್ಕೊಂಡ್ಬಿಡ್ತೀವಿ. ಬರೀಯವ ಅದ್ರಾಗೂ ದರಿದ್ರತರಾನ. ನೀವು ನಮ್ ಸ್ಕೂಲಾಗ ಏನಾರ ಇದ್ದಿದ್ರೆ ಡೈಲಿ 36 ಶೀಟ್ಸ್, ನಾಟ್ ಪೇಜಸ್, 72 ಪೇಜಸ್ ಬರಿಬೇಕು ಡೈಲಿ ನಮ್ಮ ಹುಡುಗರು. ಒಂದೊಂದು ಸಬ್ಜೆಕ್ಟಿಗೆ 6 ಶೀಟ್ಸ್ ಆಯ್ತಲ್ಲ, ಕಿಂಗ್ ಸೈಜ್ ಅಲ್ಲಿ. ನೀವು ಸಿಗ್ಬೇಕಿತ್ತು, ಅದೃಷ್ಟಕ್ಕೆ ಇಲ್ಲಿ ಸಿಕ್ಕಿದಿರಿ. ಆದ್ರೂ ಇನ್ನು ಕಾಡ್ಬೇಕು ನಿಮ್ಮನ್ನ. ಕಾಡೋದು ಅಂದ್ರೆ ಓದ್ಸೋದು. ನೋಡ್ ಸೃಷ್ಟಿ ಅಲ್ಲೇ ಅವ್ರ ಅಮ್ಮ ಅಜ್ಜಿ ಮನೆಯಿಂದ ಒಳಗೆ ತಂತ ಅಲ್ಲೇ ವಾಸನೆ ಬರ್ತೈತಲ್ಲ, ಅಲ್ಲೇ ಆ ಕಡೆಗೆ ತಿರುಗ್ತಾ ಇದ್ದಾಳೆ. ವಂಶಿ ಅವ್ರಮ್ಮ ಜಕ್ಲಿ ಬಂದಿತ್ತ, ಮೊಮ್ಮಗಳು ಬಂದಂತ ಹೋಳಿಗೆ ಮಾಡಿದ್ದಾರೆ. ಅಲ್ಲ ಆ ಕಡೆಗೆ ನೋಡ್ತಾ ಇದಾರೆ. ಅವ್ರಮ್ಮ ಬಂದು ಏನೇ ಸೃಷ್ಟಿ ಅಂತ ಮಾತಾಡ್ಸ್ತಾ ಅಲ್ಲ ಆ ಕಡೆಗೆ ನೋಡ್ತಾ ಇದ್ದಾಳೆ. ಓಕೆ, ಈಗ 10th ಪ್ರಾಬ್ಲಮ್ ಬರ್ಕೊಂಡ್ರ? ಯಾರು ಓದ್ತೀರಿ? ಇದು ಪ್ರಾರ್ಥನಾ ಓದು. The 17th term of an AP. ಮಿಸ್, ನಾನು ಎಷ್ಟು ಜೋರ ಮಾತಾಡ್ತೀನಿ. 51ನೇ ವಯಸ್ಸಲ್ಲಿ ನೀವ್ ಇನ್ನು 13, 14, 15ನೇ ವಯಸ್ಸು. ನನ್ ಕಂಪ್ಯೂಟರ್ ಇದ್ದಿದ್ದ ಡಿಸ್ಪ್ಲೇ ಪಾರ್ಟ್ ಅಂದ್ ಹೋಗ್ಬೇಕು, ಹಂಗ ಹೇಳ್ಬೇಕು. The 17th term of an AP exceeds. ನನಗೆ ಕೇಳಿಸೋದೇ ಇಲ್ಲ. 51ನೇ ವಯಸ್ಸಿಗೆ ಹೆಂಗ್ ಕಿವಿ ಕೇಳುತ್ರಿ? ನನ್ನವರ ಇಷ್ಟ ಚೆನ್ನಾಗದ, ನೀವು 51ನೇ ವಯಸ್ಸಿಗೆ ಬರೋದಕ್ಕೆ ಕಿವಿನೂ ಕೇಳಲ್ಲ, ಕಣ್ಣು ಕಾಣಲ್ಲ, ಮಾತಾಡಕ್ಕೂ ಬರಲ್ಲ ನಿಮಗೆ. The 17th term of an AP exceeds its 10th term by 7. Find the common difference. ಇನ್ನ ಯಾರು ಹೋಗ್ತೀರಿ? ಸಿಂಚು ಓದೆ. Full voice ಆಯ್ತು ಸರ್. ಓದ್ತಾಳ ನೋಡಿ ಈಗ. The 17th term of an AP extends its 10th term by exceeds. Exceeds. Yes, sir. Exceeds. By its The 7th. 7. Find the common difference. ಈಗ ಪ್ರಶ್ನೆಗೆ ಅರ್ಥನ ಮಾನ್ಯ ಹೇಳ್ಬೇಕು ನನಗೆ. ಒಬ್ಬ ಸಮನ್ವಿ ಉಸಿರು ಬಿಟ್ಬಿಡ್ಲಕ್ಕೆ ನನಗ್ ಬಂತು ಅಂತೇಳಿ ಹೇಳವ. ಮಾನ್ಯ ನಿನ್ಗೆ ಕೇಳ್ತಾ ಇರೋದ್ ನಾನೀಗ. ಯಾರೆಲ್ಲರೂ ಮ್ಯೂಟ್ ಮಾಡ್ರಿ ಅಂತ ಹೇಳಿದ್ದೇನೆ. ಮಾನ್ಯ ಮಾತಾಡೋ. ಮಾನ್ಯ ಏ ಬಸಕ್ಕ, ಮಾನ್ಯ ಮೈಕ್ ಆನ್ ಮಾಡಕ. ಮೈಕ್ ಆನ್ ಮಾಡಕ ಮಾನ್ಯ.
ಏ ಮಾನ್ಯ ಏ ಸಮನ್ವಿ ಅವಳಿಗೆ ಏನಾರ ಕಿವಿ ಮಂದೇನೆ ಸಮನ್ವಿ ಸರ್ ಅವಳು ನೋಡು ಅಂತ ಹಿಂಗಾಗ್ಬಿಟ್ಟಾಳೆ ಮಾನ್ಯ ಮೈಕ್ ಆನ್ ಮಾಡ್ಕೊಳವ ನಿನ್ಗೆ ಏನ್ ಬರುತ್ತೋ ಅದ್ನ ಹೇಳು ನಾನು ತಿದ್ದಕ್ಕೆ ಇರೋದು ಇಲ್ಲಿ ಯಾರು ಕಲ್ತವ್ರಿಲ್ಲ ಹೇಳು ಮೈಕ್ ಆನ್ ಮಾಡ್ಕೊಳ ನೋಡ ಅವಳಿಗೆ ಬೆಳಿಗ್ಗೆ ಒಂದು ಬಸ್ನಾಗ ಹೊಡಿ ಇಬ್ಬರು ಆ ಕಡೆಯಿಂದ ಈ ಕಡೆಗೆ ಹೋಗೋದ್ ಬಿಡ್ರಿ ಅಮ್ಮ ಅರ್ಥ ಆಗ್ತತೆ ಎಸ್ ಸರ್ ಜಡ್ಜ್ ಬಿಡ್ತೀವಿ ಸರ್ ಅಷ್ಟೇ ಹಾ ಈಗ ನಿಖಿತಾ ಹೇಳು ನಿಖಿತಾ ಎಸ್ ಸರ್ ಹೇಳವ 7th ಟರ್ಮ್ AP ಆದ್ರೆ 10th ಟರ್ಮ್ ನನಗೇನು 17th ಅಂತ ಕಾಣಿಸ್ತದ ನಾನು ಕನ್ನಡಕ ಹಾಕಂತೀನಿ ನಂಗೆ 17th ಕಾಣಬಹುದು ಪಕ್ಕದಾಗ ಒಂದ್ ಜಾಸ್ತಿ ಐತೆ ಅಂತ ಕಾಣ್ತತೆ ನಿನಗೆ ಕನ್ನಡಕ ಹಾಕಂದಿರೋದಕ್ಕೆ 7 ಕಣ್ಣ ಕಾಣ್ತತ 17th ಟರ್ಮ್ ನೋಡ್ರಿ 17th ಟರ್ಮ್ ಇಟ್ ಮೀನ್ಸ್ A17 ಹೆಂಗಿದೆ ಅಂದ್ರೆ ಲೇ ಈಗ ಕೇಳ್ರಿ ಈಗ A17 ಹೆಂಗಿದೆ ಅಂದ್ರೆ ಕೇಳ್ರಿ 10ನೇ ಟರ್ಮಿಗಿಂತ 7 ಜಾಸ್ತಿ ಇದೆ ಅಂತೆ ಅಲ್ಲೇ ಅವ್ನ ಹೆಂಗದನಲ್ಲಿ ಅಣ್ಣ ಅವ್ನ ಇದ್ದಂಗೆ ಅದನ್ ಕಾರಣ ಒಂದೇ ಒಂಚೂರು ಕಪ್ಕದನ್ ಕಾರಣ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡು ಅಂತಂದ್ರೆ ಯಾರಿಗಾರ ಕಂಪೇರ್ ಮಾಡ್ರಿ ಅಂತಂದ್ರೆ ಕಂಪೇರ್ ಮಾಡಿ ಹೇಳ್ರಿ ಅಂತಂದ್ರೆ ಹೇಳ್ತಿರ್ಲಿಲ್ಲ ಸರ್ ಅವ್ನ್ ಡಿಟ್ಟೋ ಸರ್ ನಿಮ್ಮಂಗೆ ಇದಾನೆ ಆದ್ರೆ ಒಂಚೂರು ಕಾರಾಗಿದ್ದಾನ ಸರ್ ಡಿಟ್ಟೋ ಸರ್ ನಿಮ್ಮಂಗೆ ಇದಾನೆ ಸರ್ ಒಂಚೂರು ಕುಳ್ಳುಕ್ಕಿದಾನೆ ಸರ್ ಹಂಗೆ ಇಲ್ಲಿ 17th ಟರ್ಮ್ ಹೆಂಗಿದೆ ಅಂದ್ರೆ 10th ಟರ್ಮ್ಗಿಂತ 7 ಜಾಸ್ತಿ ಇದೆ ಅಂತೆ ಅಲ್ಲೇ ನನಗಿನ ಒಂದು 7 ಲಕ್ಷ ಜಾಸ್ತಿ ಇದೆ ಕಣಷ್ಟೇ 17 ಏನನ್ಕಂತಾನಲ್ಲೇ ನಾನು 10ನೇಗಿಂತ 7 ಜಾಸ್ತಿ ಇದೀನಿ ನೋಡ್ರಿ ಎಷ್ಟು ಈಸಿ ಆಗೈತಿ ಕ್ವಶನ್ ಅರ್ಥ ಮಾಡ್ಕೊಳ್ರಿ ಈಗ ನೀವ್ ಅನ್ಕೋಬೇಕು ಈಗ ಮನೆಗೆ ಇದನ್ ಕೊಡ್ತಾರೆ ಪಾನಿಪುರಿ ಒಬ್ರಿಗೆ 10 ಕೊಡ್ತಾರೆ ಈ ಸೃಷ್ಟಿ ಅವ್ರ ತಂಗಿಗೆ 10 ಕೊಟ್ಟಿರ್ತಾರೆ ಸೃಷ್ಟಿ ಏನ್ ಹೇಳ್ಕಂತಾಳೆ ನಮ್ ತಂಗಿಗಿಂತ 7 ಜಾಸ್ತಿ ಸೃಷ್ಟಿ ತಂಗಿಗೆ ಎಷ್ಟು ಕೊಟ್ಟಿರ್ತಾರೆ 10 ಸೃಷ್ಟಿ ಏನ್ ಹೇಳ್ಕಂತಾಳೆ ನಿಂದೆಷ್ಟೇ ನಂದ್ ಹಂಗಲ್ಲ ನಮ್ ತಂಗಿಗಿಂತ 7 ಜಾಸ್ತಿ ಅವಾಗ ಏನ್ ಮಾಡ್ಬೇಕು ಸೃಷ್ಟಿ ಹತ್ರ ಎಷ್ಟದ ಅಂತ ಗೊತ್ತಾಗ್ಬೇಕಂದ್ರೆ ಏನ್ ಮಾಡ್ಬೇಕು ಅವ್ರ ತಂಗಿ ಹತ್ರ ಇರೋವು ಪ್ಲಸ್ 7 ಕೊಡ್ಬೇಕಾ ಕರೆಕ್ಟಾ ಈಗ ಸಹನ ಇಡ್ಲಿ ತಿಂದೆ ಅಂತ ಹೇಳ್ತಾಳೆ ನಿನ್ನೆ ಭಾನುವಾರ ಇಡ್ಲಿ ಏನ್ ಮಾಡಿದ್ರಿ ಸಹನ ತಿಂಡಿ ಬೆಳಗ್ಗೆ ಇಡ್ಲಿನೇ ಸರ್ ಹಾ ಕರೆಕ್ಟ್ ಬಂತ್ ನೋಡ್ರಿ ಹೆಂಗ್ ಬಂತ್ ನೋಡ್ರಿ ಕರೆಕ್ಟ್ ಸತ್ಯ ಬಂದಿರ್ತತೆ ಈಗ ಸಹನ ಏನ್ ಹೇಳ್ತಾಳ ಅಂದ್ರೆ ನಿಮ್ ತಮ್ಮದನ ಅಣ್ಣ ಕರೆಕ್ಟ್ ಸಹನ ಎಷ್ಟು ಇಡ್ಲಿ ತಿಂದೆ ಅಂದ್ರೆ ಸರ್ ನಮ್ಮ ಅಣ್ಣಗಿಂತ 7 ಜಾಸ್ತಿ ತಿಂದೆ ಅಲ್ಲಿಗೆ ಸಹನ ತಿಂದಿರುವ ಇಡ್ಲಿ ಇಸ್ ಈಕ್ವಲ್ ಟು ಅಣ್ಣ ತಿಂದಿರುವ ಇಡ್ಲಿ ಪ್ಲಸ್ 7 ಬರಿಬೋದಾ ಸಹನ ಎಷ್ಟು ತಿಂದಾಳೆ ನೋಡ್ರಿ ನಾನು ಜೋಕರ್ ಯಾಕೆ ತಗೊಂಡ್ ಹೋಗ್ತಿದ್ದೀನಿ ಅಂದ್ರೆ A17 ಇಸ್ ಈಕ್ವಲ್ ಟು A10 ಪ್ಲಸ್ 7 ಯಾಕೆ ಬರೀತೀನಿ ಅನ್ನೋ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ನಿಮಗೆ ಬರೀ ಬಯಾಟ್ ಮಾಡೋದಲ್ಲ ಮ್ಯಾಥಮೆಟಿಕ್ಸ್ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಬೇಕು ನಿಮಗೆ ಸಹನ ಎಷ್ಟು ಇಡ್ಲಿ ತಿಂದಾಳೆ ಸರ್ ಅವಳು ಹೇಳಲ್ಲ ಎಷ್ಟು ತಿಂದಿನ ಅಂತ ಹೇಳಲ್ಲ ಸರ್ ನಮ್ಮ ಅಣ್ಣಗಿಂತ 7 ಜಾಸ್ತಿ ನಿಮ್ಮ ಅಣ್ಣ ಎಷ್ಟು ತಿಂದಾನೆ ಗೊತ್ತಿಲ್ಲ ಸರ್ ಕ್ಲಿಯರ್ ಆಯ್ತು ಈಗ A17 ಹೆಂಗೈತಪ್ಪ ಅಂದ್ರೆ A17 ಹೆಂಗಿದೆ ಅಂದ್ರೆ 10ನೇ ಟರ್ಮ್ ಇಂತ 7 ಜಾಸ್ತಿ ಕ್ಲಿಯರ್ ಆಯ್ತು ಅರ್ಥ ಆಯ್ತಾ ಇದು ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ ಈ ತರ ಪ್ರಾಬ್ಲಮ್ಸ್ ಅನ್ನೇ ಕೇಳೋದು 4 ಮಾರ್ಕ್ಸ್ ಕೇಳಬೇಕಾದ್ರೆ ಹಂಗೆ ಕೊಡಲ್ಲ ಮೊದಲ ಟಿಸ್ಟ್ ಮಾಡೇ ಕೊಟ್ಟಿರ್ತಾನೆ ಪ್ರಾಬ್ಲಮ್ ನ ರಚನಾ ಒಂದನ ಕ್ಲೀನ್ ಆಗಿ ಪ್ರಾಬ್ಲಮ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡಿ ಸೊ ಇಲ್ಲಿ ಇವಳು ಯಾರು ಸಹನ ಅವಳ ಅಣ್ಣ ಪ್ಲಸ್ 7 ಸಹನಂಗೆ ಹರ್ಷಿತಾ ಕೇಳ್ತಾಳೆ ಏನೇ ನಿಮ್ಮನೆ ತಿಂಡಿ ಇಡ್ಲಿ ಕಣೆ ಎಷ್ಟು ತಿಂದೆ ನಮ್ಮ ಅಣ್ಣ ಪ್ಲಸ್ 7 ನಮ್ಮ ಅಣ್ಣ ಎಷ್ಟು ತಿಂದಾನ ಅಷ್ಟು ಪ್ಲಸ್ ಒಂದು 7 ಜಾಸ್ತಿ ತಿಂದಿದ್ದೀನಿ ಅವ್ರ ಅಣ್ಣ 25 ತಿಂದಿರ್ಲಿ ಇವಳು ಎಷ್ಟು ತಿಂದಿರ್ತಾಳಂತ 25 ಪ್ಲಸ್ 7 32 ಎಷ್ಟು ಮಜಾ ನೋಡ್ರಿ ಲೆಕ್ಕ ಎಷ್ಟು ಈಸಿಯಾಗಿ ಕೊಟ್ಟಿದೆ
ಆದ್ರೆ ಏನ್ ಕಂಡುಹಿಡಿಬೇಕು? ಫೈಂಡ್ ದಿ ಕಾಮನ್ ಡಿಫರೆನ್ಸ್. ಸಮಂತ. ಸೊ ಈಗ ಕೇಳ್ರಿ, ಆಯ್ತಾ? ಇದ್ರ ಬರ್ಕೊಂಡ್ರ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ? No, sir. ಇದೆಯಾ? ಕೇಳ್ರಿ. ಲಿಖಿತ, ಅವ್ನ್ ಮಾತಾಡ್ಸಿದ್ ಇವತ್ತು ಅಗ್ಲೆಲ್ಲ ಮಾತಾಡ್ಸಿಲ್ಲ ಅಂತ ಹೇಳಿ ಅವ್ನ್ ಸ್ಕೂಲಾಗ ಕುತ್ಕೊಂಡ್ ಸುಸ್ತಾಗಿತ್ತಲ್ಲ ಬೆಂಚ್ ಮೇಲೆ, ಆ ಸೋಫಾ ಸಿಕ್ಕಂಗ ಆಗ್ಬಿಡ್ತಾ ಹಂಗೆ ನಿದ್ದೆ ಹೋಗಿದ ನೋಡ್ರ. ಅವ್ನ್ ಕಾರಬ್ಬ ಅಂತ ರಜೆ ಕೊಟ್ಟಿದ್ರು, ಮನೆಗೆ ನಿಮ್ಮ ಅಮ್ಮ ಜೊತೆಗೆ ಹೋಳಿಗೆ ಮಾಡ್ತೇನಲ್ಲ. ಕರೆಕ್ಟ್. ಪೂರ್ಣ ತಿಳಿದ ಏನ್ ಮಾಡಿದೆ? ಇದು ಅದೇನ ಎಲೆ ತುಂಬಿಕೊಟ್ಟ. ಈ ಹಬ್ಬಕ್ಕೆ ಇದು ಕರ್ಗಡೆ ಮಾಡಲ್ಲ, ಅದು ತಟ್ಟೊಳಿಗೆ ಮಾಡೋದು. ಕೋಸಂಬರಿಗೆ ಈರುಳ್ಳಿ ಹೆಚ್ಕೊಟ್ಟ ಪಾಪ. ಕರೆಕ್ಟ್. ಕೇಳಿ ಈಗ ಕೇಳಿ, ಇದು ಕ್ಲಿಯರ್? A17 ಅಂದ್ರೆ ಏನ್ ಸರ್? A + 16D. A10 ಅಂದ್ರೆ ಸರ್ A + 9D ಪ್ಲಸ್ 7. ನೋಡಿ ಎಷ್ಟು ಈಸಿ ಆಗಿದೆ ನೋಡ್ರಿ. ಇದು ಅರ್ಥ ಮಾಡ್ಕೊಂಡು ನಾನು ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ರಿ. ಕಿವಿ ಈ ಕಡೆ ಕೇಳಿ, ಈ ಕಡೆ ಕಿವಿ ಹೋಗೋದ್ರೆ ಈ ಕಡೆ ಕಿವಿ ಬಟ್ ಇಟ್ಕೊಳ್ರಿ. ಆ ಕಡೆ ಕಿವಿ ಹೊರಗೆ ಹೋಗುತ್ತಲ್ಲ, ಆ ಕಡೆ ಕಿವಿ ಬಟ್ ಇಟ್ಕೊಳ್ರಿ. ಗೊತ್ತಲ್ಲ? ಇಲ್ಲ ಹೋಗಲ್ಲ ಸರ್ ನಮ್ಗೆ ಕೇಳಿ ಇರ್ತದೆ ಅಂದ್ರೆ ಸಮಸ್ಯೆ ಇಲ್ಲ. LHS RHS ಅಲ್ಲಿ ಸೇಮ್ ಟರ್ಮ್ ಇದ್ದು ಸೇಮ್ ಸೈನ್ ಇದ್ರೆ ಅಲ್ಲಲ್ಲೇ ಕ್ಯಾನ್ಸಲ್ ಮಾಡಬಹುದು. ಯಾಕೆ ಅಂತ ಕೇಳ್ರಿ, ಪ್ರಶ್ನೆ ಯಾಕೆ ಕೇಳ್ರಿ? ಈ ಪ್ಲಸ್ ಎ ಸಪೋಸ್ ಈ ಕಡೆಗೆ ಬಂದ್ರೆ ಏನಾಗುತ್ತೆ? ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಮಾಡಬಹುದಾ? ಯು ಕ್ಯಾನ್ ಅಪ್ಗ್ರೇಡ್ ಒನ್ ಸ್ಟೆಪ್. ಅದಕ್ಕೆ ನಾನು ಹೇಳ್ತಿದ್ದೀನಿ, LHS RHS ಅಲ್ಲಿ ಸೇಮ್ ಟರ್ಮು ಸೇಮ್ ಸೈನ್ ಇರ್ಬೇಕೇಳ್ರಿಂದನು ಇದ್ರೆ ಅಲ್ಲಲ್ಲೇ ಕ್ಯಾನ್ಸಲ್ ಮಾಡಿದ್ರಾ? 16D is equal to 9D plus 7. ಹೌದಾ? ಈಗ ನಮ್ಗೆ ಬೇಕಾಗಿರೋ ಡಿ ಈ ಕಡೆ ಇದೆ, ಈ ಕಡೆ ಇದೆ. ಯಾವಾಗ್ಲೂ ಯಾವ ಕಡೆ ಇರ್ಬೇಕು? LHS ಅಲ್ಲಿ ಇರ್ಬೇಕು. ಅದಕ್ಕೆ ಇವ್ರೊಬ್ಬರನ್ನೇ ಕರ್ಕೊಂಡ್ ಬರೋಣ. ಮತ್ತೆ ಇವ್ರೊಬ್ರು ತಂದು ಈ ಕಡೆ ಇತ್ತಂದ್ರೆ ಮತ್ತೆ ಕಡೆಗೆ ಒಬ್ರು ಹೋಗ್ತಾರೆ. ಹೌದಲ್ವಾ? ನಾನು ಹೇಳ್ತೀನಿ ಕೇಳ್ರಿ. ಈಗ ನಮ್ಗೆ ಬೇಕಾಗಿರೋ ಡಿ ಎಲ್ಲಿದೆ? ಬಲ್ಗಡೆ ಇದೆ. ಸೊ ಈ ಕಡೆನೂ ಇದೆ ಸರ್. ಅವಾಗ ಏನ್ ಮಾಡಕ್ ಗೊತ್ತಾ? ಆ ಕಡೆ ಹೋಗಿ ಕುತ್ಕೊಂಡಿರ್ತಾರಲ್ಲ, ಅವ್ರೊಬ್ಬರನ್ನೇ ಈ ಕಡೆ ಕರ್ಕೊಂಡ್ ಬರ್ರಿ. 16D minus 9D is equal to 7. ಯಾಕೆಂದ್ರೆ ಪ್ಲಸ್ 9D ಈ ಕಡೆಗೆ ಬಂದ್ರೆ ಮೈನಸ್ 9D. ಇದು 7D is equal to 7 is equal to 7/7. So D is equal to ಎಷ್ಟು? 1. ಅವಾಗಲೇ ಒಂದು ಸೆಂಟೆನ್ಸ್ ಬರಿಬೇಕಿತ್ತು. 0 is the 5th term of AP ಅಂತ ಬರೀರಿ. ಲಾಸ್ಟ್ ಕೇಳಿದ್ನಲ್ಲ, ಎಷ್ಟನೇ ಟರ್ಮ್ ಅಂತ ಕೇಳಿದ್ನಲ್ಲ, ಲಾಸ್ಟ್ ಲೆಕ್ಕ ಬರ್ದ್ರ ಅದನ್ನ? ಅಲ್ಲೇ ಬರ್ದಿದ್ವಿ. ಏನಂತ ಬರ್ದಿದ್ದೀರಿ? 0 is term of AP ಬರೀರಿ ಲಾಸ್ಟ್ ಲೆಕ್ಕಕ್ಕೆ. ಮಾನ್ಯ ಸರ್ 0 is the ಅವಾಗಿನ ಲೆಕ್ಕಕ್ಕೆ ನಾನು ಹೇಳ್ತಾ ಇರೋದು. 0 is ಗೊತ್ತಾಯ್ತು. 5th term of AP. ಯಾರು ಬರ್ದಿಲ್ಲ ಅವ್ರು ಬರ್ಕೊಳ್ರಿ. ಭಾವನ ಯಾಕಡಿಗೆ ಹೋದವ?
ಆದವರು. You can write down the 11th problem. ಸಿಂಚನ ಪೆಂಚನ ಐತೆ. ನೀನ್ ಕುತ್ಕೊಂಡಿ ನಿಮ್ ತಂಗಿ ಕುತ್ಕೊಂಡಾರ? ಸಮನ್ವಿ, ಸರ್ ನೀನ ನಿಮ್ ತಂಗಿನ ಕೂತಿರೋದು? ಸರ್ ತಂಗಿ ಇಲ್ಲ. ಪಕ್ಕದ ಮನೆಯವ್ರು ಯಾರು? ಸರ್ ಪಕ್ಕದಲ್ಲಿ ಯಾವ ಮನೆನೂ ಇಲ್ಲ. ಮಾನ್ಯ, ನನಗೊಂದು ಕನ್ಫ್ಯೂಸ್ ಐತವ. ನಾಳೆ ಹೋಗಿ ಒಂದ್ ದೊಡ್ಡ ಲೈಟ್ ಹಾಕಿ ಬಂದ್ಬಿಡ ಅವ್ರ ಮನೆಗೆ. ಸರ್ ಕರೆಂಟ್ ಪ್ರಾಬ್ಲಮ್ ಆಗಿದೆ ಒಂದ್ ವಾರದಿಂದ. ಈಗ ಅಲ್ಲ ನಾನು ಸ್ಕೂಲ್ ಸ್ಟಾರ್ಟ್ ಆಗಿಂದ ಇದು ಹೇಳ್ತಿದ್ದೆ, ನನ್ ಕ್ಲಾಸ್ ಸ್ಟಾರ್ಟ್ ಆದಾಗಿಂದಲ್ವಾ? ಸರ್ ಅದು ಫೋನ್ ಇಂದ ಪ್ರಾಬ್ಲಮ್. ಇಲ್ಲಿ ಲೈಟ್ ಇರೋದು ಎಲೆಕ್ಟ್ರಿಷಿಯನ್ ಕರ್ಸ್ಬೇಕು. ಫೋನ್ ಮಾಡಿದರೆ ಅವರು ಇನ್ನು ತಂದು ಹಾಕಿಲ್ಲ. ಏನು ನನಗೆ ಭಯ ಆಯ್ತವ ನಿನ್ ಮೇಲೆ. ಅಂತೂ ಮಾನ್ಯ ಸ್ವೀಟ್ ಕೊಟ್ಟಿದ್ದಾಳೆ, ಸ್ವೀಟ್ ಎಲ್ಲ ತಿಂದಿದ್ದೀರಿ. ಮೋಸ್ಟ್ಲಿ ನನಗೆ ಇನ್ನೊಂದು ಈ ವಾರದ ಬರ್ಬೋದಾ? ಸಮನ್ವಯ, ನೀನು ವಂಶಿ ಮಾನ್ಯ ನಮ್ಮನೆ ಬರ್ರಿ ಒಂದ್ ದಿವಸ. ಒಂದ್ 5-6 kg ಸ್ವೀಟ್ ತಗೊಂಡು, ಒಂದ್ 4-5 ತರದ್ದು ಒಂದೊಂದು 5-5 kg ತಗೊಂಬರ್ರಿ. ನಾನೇನ್ ಮಾಡ್ತೀನಿ, ಒಂದು ಕಾರ್ ಇದೆಯಲ್ಲ ಹಿಂದಗಡೆ ಡಿಕ್ಕಿಲ್ ತಗೊಂಡು ಹೋಗ್ತೀನಿ. ಹೋಲ್ಸೇಲ್ ಸ್ವೀಟ್ ಮಾರಾಟ ಅಂತೇಳಿ ಬಿಸ್ನೆಸ್ ಮಾಡ್ಕೊಂಡ್ ಬರ್ತೀನಿ ಒಂದ್ 3 ದಿವಸ. ಇವಳು 100 ರೂಪಾಯಿ ಕೆಜಿ ತಿಂದ್ರೆ 50 ರೂಪಾಯಿ ಕೆಜಿ ಕೊಡ್ತೀನಿ. ನಾನೇ ದುಡ್ಡು ಕೊಟ್ಟಿಲ್ಲಲ್ಲ ಹರ್ಷಿತಾ. ಸರ್ ಅದಷ್ಟು ವಂಶಿಕಾಗೆ ಬೇಕು ಸರ್. ಓ ಅದು ಬೇರೆ. ಅಯ್ಯಪ್ಪ. ಓಕೆ, ಈಗ ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ? ಡೌಟ್ ಇದ್ರೆ ಕೇಳ್ರಿ. ನಾನು ನೋಡ್ರಮ್ಮ, ಅವಸರ ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಕ್ಸಾಮ್ನ ಸಿಲೆಬಸ್ ಮುಗಿಸೋದ್ರ ಬಗ್ಗೆ ಯೋಚನೆ ಮಾಡ್ಬೇಡ್ರಿ, ನೀವು ಕಲಿಯೋದ್ರ ಬಗ್ಗೆ ಯೋಚನೆ ಮಾಡ್ರಿ. ಯಾಕೆ ನಮ್ಗೆ ಅಕ್ಟೋಬರ್ ತಿಂಗಳು ರಜಾ ಸಿಗುತ್ತೆ, ಅವಾಗ 2 ಗಂಟೆ ತಗೋಣ. ಈ ಸಂಡೇ ಏನೋ ನನಗೆ ಅನ್ಫಾರ್ಚುನೇಟ್ ಆಗಿ ನಂದು ಏನೋ ಪ್ರಾಬ್ಲಮ್ ಆಯ್ತು, ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ಇಲ್ಲಾಂದ್ರೆ 2 hours ತಗೊಂತಿದ್ದೆ, ಆಯ್ತಾ ನಿಮಗೆ. ಬಟ್ ನೀವು ಊಟ ಮಾಡೋದ್ರ ಜೊತೆಗೆ ಡೈಜೆಸ್ಟ್ ಮಾಡ್ಕೊಂಡು ಊಟ ಮಾಡ್ರಿ. ಅಂದ್ರೆ ಇಟ್ ಮೀನ್ಸ್ ಅದು ಹೆಲ್ತಿಗೆ ಬೇಕು. ಹೋಗಿ ಊಟ ಮಾಡಿ ಒಂದ್ ಅರ್ಧ ಗಂಟೆಗೆ ವಾಪಸ್ ವಾಂತಿ ಮಾಡ್ಬಿಟ್ರೆ ಅದಕ್ಕೇನು ಉಪಯೋಗ ಆಗತ್ತೆ? ಅಂದ್ರೆ ಇಟ್ ಮೀನ್ಸ್ ಅಂದ್ರೆ ಅವತ್ತಿಂದ ಅಷ್ಟೇ ನೆನಪಿರಬಾರ್ದು, ಇಟ್ ವಿಲ್ ಬಿ ಲೈಫ್ ಲಾಂಗ್ ಕಲ್ತಿದ್ದು. ಆ ತರ ಕಲಿಬೇಕು. ವಂಶಿ, ಮಾನ್ಯ, ನೀ ಸ್ವೀಟ್ ಅಂದೆಲ್ಲ ನಿಮ್ಮ ಮನೆ ಹತ್ರ ಎಲ್ಲಿ ಬಂದ್ಬಿಟ್ಲೆ ಏನಪ್ಪ? ಅದು ಬೇರೆ ಕಣವ. ನಾವೀಗ ಕೆಲವೊಬ್ಬರಿಗೆ ಕೆಲವೊಂದು ವಸ್ತುಗಳು ನೆನ್ಪು ಮಾಡಂಗೆ ಇಲ್ಲ, ಹಂಗೆ ಹೋಗ್ಬಿಡ್ತಾರೆ. ಈಗ ನೋಡು, ನಿಖಿತಂಗ್ ಬೋಟಿ ನೆನ್ಪು ಮಾಡಿ ಹಂಗೆ ಬಿಟ್ಟು ಹಂಗೆ ಮೈಕ್ ಇದು ವಿಡಿಯೋ ಮ್ಯೂಟ್ ಮಾಡಿ ಇದು ಹೆಂಗೆ ಹೋಗಿ ತಿಂದ್ ಬಂದ್ಬಿಡ್ತಾಳೆ ನಿಖಿತಾ. 11th ಪ್ರಾಬ್ಲಮ್ ಬರ್ಕೊಳ್ರಿ. ಈಗ ಬರ್ಕೊಂಡಿದೀವಿ. 11th ಬರ್ಕೊಂಡ್ರ? ಎಲ್ಲರೂ ಬರ್ಕೊಂಡ್ರ? ತಾನಾ? ಓಕೆ ಬಾ. ನಿಮ್ಮ ಅಣ್ಣಗಿಂತ 7 ಇಡ್ಲಿ ತಿಂತಿ ಅಂತ ಜಾಸ್ತಿ ಅಂತ ಗೊತ್ತಾದ್ ನನಗೆ ಇವತ್ತು. ಒಪ್ಕೊಂಡ್ರಲ್ಲ? ಓಕೆ ಬರ್ರಿ. ಒಂದ್ ನಿಮಿಷ ಕೇಳ್ರಿ, ಈಗ ಬಹಳ ಇಂಪಾರ್ಟೆಂಟ್. ಮಾತಾಡ್ಬೇಡ್ರಿ, ಮೈಕ್ ಅನ್ನ ಮ್ಯೂಟ್ ಮಾಡ್ಕೊಳ್ರಿ, ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಆಗಿ ಕೇಳಿ. ವಿಚ್ ಟರ್ಮ್ ಆಫ್ AP 3:15 ಈ ಕಡೆ ಬರ್ಬಿಡ್ತೀನಿ, ಸ್ವಲ್ಪ ಆ ಕಡೆ ಮತ್ತೆ ಪ್ರಾಬ್ಲಮ್ ಮಾಡಕ್ ಬೇಕು. 15, 27, 39 E will be 132 more than 54th term.
ಇಲ್ಲಿ ಪ್ರಶ್ನೆ ಯಾರಿಗೆ ಅರ್ಥ ಆಗುತ್ತೆ? ಒಂದು ಟರ್ಮ್ ಇದೆ ಅಂತೆ, ಕ್ಲೀನ್ ಆಗಿ ಕೇಳಿಸ್ಕೊಳ್ರಿ. ಪ್ರಾರ್ಥನಾ, ಸಿಂಚನ ಎಲ್ಲರಿಗೂ ಹೊಡಿತೀನಿ. ಜಡೆಗಳು ಸರಿ ಮಾಡ್ಕೊಳ್ಳೋದು ಆಮೇಲೆ ಮಾಡ್ಕೊಳ್ರಿ ನೀವು, ಆಯ್ತಲ್ಲ? ಸೊ ವೆನ್ ಯು ಆರ್ ಕ್ಲಾಸ್ ಯು ಹ್ಯಾವ್ ಟು, ನಾನು ಮಾತಾಡ್ಬೇಕಾದ್ರೆ ನೀವು ಮಾತಾಡ್ರಿ, ಬಟ್ ಕ್ಲಾಸ್ ಪಾಠ ಹೇಳ್ಬೇಕಾದ್ರೆ ಕಾನ್ಸಂಟ್ರೇಷನ್ ಇಲ್ಲೇ ಇರಲಿ. ಸೊ ಈಗ ಇಲ್ಲಿ ಒಂದು ಟರ್ಮ್ ಇದೆ. ಆ ಟರ್ಮ್ ಹೆಂಗಿದೆ ಅಂದ್ರೆ 54ನೇ ಪದಕ್ಕೆ 132 ಕೂಡ್ಬೇಕಂತೆ. 132 ಕೂಡ್ಬೇಕು. ಅದು ಎಷ್ಟನೇ ಟರ್ಮ್ ಅಂತ ಕಂಡುಹಿಡಿಬೇಕು. ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ರಿ. ಇಲ್ಲೊಂದು ಟರ್ಮ್ ಇದೆ, ಓದ್ರಿ. ಅಲ್ಲಿ ಓದಿ ನೀವು ಪ್ರಾಬ್ಲಮ್ ಒಂದು ಬರ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ವಿಚ್ ಟರ್ಮ್ ಆಫ್ ದಿ AP 3, 15, 27, 39 will be 132 more than its 54 term. ಅಲ್ಲೇ ನಾನು 54ಗಿಂತ 132 kg ಜಾಸ್ತಿ ಇದ್ದೀನಿ ಅಂತ ಹೇಳ್ತಾನಂದ್ರೆ 54 ಎಷ್ಟದನಂತ ಗೊತ್ತಾಯ್ತಾ? ಈಗ ನನ್ ಕೇಳ್ತೀರೀಗ ನೀನ್ ಎಷ್ಟಿದೆಯೋ? ನಾನು 54ಗಿಂತ 132 kg ಜಾಸ್ತಿ ಇದ್ದೀನಿ ಅಂತ ಹೇಳ್ತೀನಿ. ಅಂದ್ರೆ 54 ಎಷ್ಟು? ಅದಕ್ಕೇನ್ ಮಾಡೋಣ ನಾವು? ಫಸ್ಟ್ ಯು ಹ್ಯಾವ್ ಟು ಫೈಂಡ್ ದಿ A54 ಫ್ರಮ್ ದಿ ಗಿವನ್ AP. ಹೌದಾ? A54 ಕಂಡು ಹಿಡ್ಕೊಳ್ಳೋಣ. ಅರೆ 54 ಎಷ್ಟದನ್ಲೆ ಗೊತ್ತಾಗಬೇಕಾ? ನಾನ್ ಎಷ್ಟು ಪ್ರತಿ ಸಾರಿ ಕೇಳಿದಾಗ್ಲೂ ಏನ್ ಹೇಳ್ತೇನೆ ಗೊತ್ತಾ? ನೀನ್ ಹೆಂಗಿದ್ಯಾ ನೋಡಪ್ಪ, ನಾನು 54ಗಿಂತ 132 kg ಜಾಸ್ತಿ ಇದ್ದೀನಿ. ನಿಮಗೆ ಅದೇ ಒಂದು ಇದು ಯಾವನ್ಲಿ ಅವ್ನು 54 ತಡಿಯಲ್ಲ, ಅವ್ನು ಕಂಡು ಹಿಡ್ಬಿಡೋಣ ಅಂತ ಕಂಡು ಹಿಡ್ಬೇಕು. 54 ಕಂಡು ಹಿಡ್ಕೋಬೇಕು ಫಸ್ಟ್. ಕ್ಲಿಯರಾ? 54ನೇ ಟರ್ಮ್ ಎಷ್ಟಿದೆ ಅಂತ ಕಂಡು ಹಿಡ್ದ ಆದ್ಮೇಲೆ ಅವೆರಡನ್ನು ಕೂಡಿದ್ರೆ ಅವನದಾನೆ. ಅವನ್ ಎಷ್ಟನೇನು? ನನ್ನ ಪ್ರಶ್ನೆ ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ 54ನೇ ಟರ್ಮ್ 100 ಅಂತ ಇಟ್ಕೊಳ್ರಿ. ಈಗ 54ನೇ ಟರ್ಮ್ 100 ಅಂತ ಇಟ್ಕೊಳ್ರಿ. ಅವನ್ ಎಷ್ಟು ಜಾಸ್ತಿ ಅದಾನೆ? 54ನೇ ಟರ್ಮ್ ಗಿಂತ 132. ಟೋಟಲ್ ಒಂದ್ ಎಷ್ಟು? 232. ಇದನ್ನ ಏನಂತ ತಗೋಬೇಕು? AN ಅಂತ ತಗೋಬೇಕು. ಆ AN ಅನ್ನೋದು ಎಷ್ಟನೇ ಟರ್ಮು? 232 ಅನ್ನೋದು ಎಷ್ಟನೇ ಟರ್ಮು? ಇದು A54. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. ಎಕ್ಸಾಂಪಲ್ ಇವನ್ ಏನ್ ಹೇಳ್ತದಾನೆ? ಏನಂತ? ನಾನು 54ಗಿಂತ 132 ಜಾಸ್ತಿ ಇದ್ದೀನಿ. 54 ಎಷ್ಟಲೆ ತಡಿಯಲೇ ಅವ್ನ್ ಮಾಡ್ತೀನಲ್ಲೇ, ಅವನ್ನ ಫೈಂಡ್ ಔಟ್ ಮಾಡ್ತೀನಿ. ಯು ಹ್ಯಾವ್ ಟು ಫೈಂಡ್ ದಿ 54th ಟರ್ಮ್ ಆಫ್ AP. ಕ್ಲಿಯರಾ? ಫಸ್ಟ್ 54th ಟರ್ಮ್ ಕಂಡು ಹಿಡಿದು ಅದಕ್ಕೆ 132 ಆಡ್ ಮಾಡ್ಬೇಕು. ಆ 132 ಏನ್ ಬರುತ್ತಲ್ಲ, ದಟ್ ಈಸ್ ದಿ ಟರ್ಮ್ ಆಫ್ AN. ಆ AN ನ ತಗೊಂಡು ಕಂಡಿಡಿದ್ರೆ ವಿಚ್ ಟರ್ಮ್ ಆಫ್ AP ಮೋರ್ ದ್ಯಾನ್ 132/54 ಟರ್ಮ್ ಅಂದ್ರೆ 54ನೇ ಪದಕ್ಕಿಂತ 132 ಜಾಸ್ತಿ ಇರೋ ಪದ ಎಷ್ಟನೇ ಪದ ಅಂತ ಗೊತ್ತಾಗುತ್ತೆ. ಕ್ಲಿಯರಾ? ಇಲ್ಲ ಸರ್, ಬಿಟ್ಬಿಡ್ರಿ ಸರ್. ಇವತ್ತು ಕಾರಬ್ಬ ಹೋಳಿಗೆ ಕಡೆಗೆ ಹೋಗ್ತಿದೀವಿ, ಯಾರ್ಯಾರು ಕರ್ದಿದ್ದಾರೆ, ಯಾರ್ಯಾರ್ದ ಮನೆಗೆ ನಾವು ಹೋಗ್ಬೇಕು. ಬಿಟ್ಬಿಡ್ತೀನಿ, ಹೋಗ್ರಪ್ಪ, ನಾಳೆ ಮಾಡೋಣಂತ. ಇಲ್ಲೇ ಇದ್ದೀರೋ ಅಥವಾ ಎಲ್ಲರೂ ಇದ್ದೀರೋ? ಸರ್ ಇಲ್ಲೇ ಇದೀವಿ. ಆದ್ರೆ ಹಂಗಿಲ್ಲಲ್ಲ, ಮತ್ತೆ ನೀವು ಸರ್ ಮೈಕ್ ಮ್ಯೂಟ್ ಮಾಡಕ್ ಹೇಳಿದ್ರಲ್ಲ. ಕರೆಕ್ಟ್. ಅದು ಫೇಸಿಯಲ್ ಎಕ್ಸ್ಪ್ರೆಷನ್ ಹಂಗಿಲ್ಲಲ್ಲ. ನೀವು ಮಾತಾಡಿಲ್ಲ ಅಂತ ಹೇಳ್ತಿಲ್ಲ. ಫೇಸಿಯಲ್ ಎಕ್ಸ್ಪ್ರೆಷನ್ ಬಾರಿ ಡಿಫ್ರೆಂಟ್ ಇದೆ, ಹೋಳಿಗೆ ಕಡೆ ಇದೆ ಅದು. ನನ್ ಪ್ರಶ್ನೆ ಇರೋದು ಅದು. ನನ್ಗೆ ನೀವು ಇಲ್ಲೇ ಇದ್ದೀರಿ, ಫಿಸಿಕಲಿ ಪ್ರೆಸೆಂಟ್, ಮೆಂಟಲಿ ಅಬ್ಸೆಂಟ್. ಸರ್ ನಾನು ಹೇಳೋದು ಅರ್ಥ ಆಯ್ತಾ ಮಾನ್ಯ? ಈಗ ಮಾಡಿ ಒಂದು ಎಕ್ಸಾಂಪಲ್ ನನ್ನ ಹತ್ರ ದುಡ್ಡಿದೆ ಅಲ್ಲೇ, 54ನೇ ಮನೆ ಹತ್ರ ದುಡ್ಡು ಐತಲ್ಲೇ, ಅದೆಷ್ಟೈತೆ ಅಂತ ಗೊತ್ತಿಲ್ಲ. ಅವನಿಗಿನ 132 ಪಟ್ಟು ದುಡ್ಡಿದೆ ಟೋಟಲ್. ನಮ್ದು ಒಂದ್ 100 ಮನೆ ಇದಾವ ಅಂತ ಇಟ್ಕೊಳ್ರಿ. ಮಾನ್ಯ ಸಾಕಾತಾ? ಬಿಟ್ಬಿಟ್ಬಿಡು. ಪಾಪ ಕಡ್ದ್ಬಿಟ್ಟೆ, ಊಟ ಕಡ್ದ್ಬಿಟ್ಟೆ. ಈಗ ಒಂದ್ ಊರ 100 ಮನೆ ಇದೆ, ಕರೆಕ್ಟ್ ಆಗಿ 100 ಮನೆ ಇದೆ. ಇವನ್ ಯಾವನ ಒಬ್ಬನ್ ಮನೆನೋ, ಯಾವನಂತ ಗೊತ್ತಿಲ್ಲ, ಎಷ್ಟನೇ ಮನೆ ಅಂತ ಗೊತ್ತಿಲ್ಲ. ನೀ ಹೆಂಗದಿಯಲ್ಲಿ ನಿನ್ನ ಹತ್ರ ಹಣ ದುಡ್ಡು ಎಷ್ಟೈತಲ್ಲಿ ಅಂತ ಕೇಳ್ತಾನೆ. ಯಾರು? ದಿದ್ಗಿ ಹೋಗಿ ಬೂಮ್ ಕೇಳ್ತಾನೆ.
ಬುವ ಏನ್ ಹೇಳ್ತಾನೆ, ನೋಡಪ್ಪ ನಂದು ದುಡ್ಡು ಇದೆ, 54ನೇ ಮನೆ ನಿಧಾನಲ್ಲ ಅವನಿಗಿಂತ 132 ಜಾಸ್ತಿ ಇದೆ. ಹಂಗಾದ್ರೆ 54ನೇ ಎಷ್ಟಿದ್ದಾನೆ, 54ನೇ ಹತ್ರ ಎಷ್ಟು ದುಡ್ಡು ಐತೆ ಅಂತ ಗೊತ್ತಾಯ್ತಾ? ಗೊತ್ತಿದೆಯಾ? ಬೊಗಳ್ಕಂತಿರ್ತಾನಲ್ಲ, ಏನಂತ, ನಂದು 54ನೇ ಮನೆಗಿಂತ 132 ರೂಪಾಯಿ ಜಾಸ್ತಿ, ಅವನು ಯಾವನು ಅಂತ ಕಂಡುಹಿಡಿಬೇಕು. ಎಷ್ಟನೇ ಮನೇನ ಅವನು ಅಂತ. 100 ಮನೆಯೊಳಗೆ 54ನೇ ಅವನು, ಇವನು ಎಷ್ಟನೇನಂತ ಕಂಡುಹಿಡಿಯಬೇಕು. ಎಷ್ಟನೇ ಮನೆಯಲ್ಲೇ ಮಗನೇ ನಿಂದು ಇಷ್ಟೈತಾ ಅಂತ ಹೇಳ್ಬಹುದು. ಆಮೇಲೆ ಕ್ಲಿಯರ್ ಆಯ್ತು? ಹಾಗಾದ್ರೆ ಏನ್ ಮಾಡೋದು ಫಸ್ಟ್ ನಾನು? ಫಸ್ಟ್ ಎ ಕಂಡಿಡ್ದು ಕಾಮನ್ ಡಿಫರೆನ್ಸ್ ತಗೊಂಡು ಆಮೇಲೆ ಎ ಇದೆ, ಡಿ ಇದೆ, ಎಲ್ಲ ಐತೆ. ಆದ್ರೆ ನಾವು ಕಂಡುಹಿಡಿಬೇಕಾಯ್ತು A54 ನ ಫಸ್ಟ್ ಕಂಡುಹಿಡಿಬೇಕು. ನಾನು ಹೇಳ್ತಿದ್ದೀನಿ, ಇಲ್ಲಿ ಯಾವನ ಒಬ್ಬನು ಹೇಳ್ತಾ ಇದ್ದಾನೆ ಏನಂತ, ನನ್ನ ಹತ್ರ ಇರೋ ದುಡ್ಡು ಎಷ್ಟಿದೆ, 54ನೇ ಮನೆಗಿಂತ 132 ರೂಪಾಯಿ ಜಾಸ್ತಿ ಇದೆ. 54ನೇ ಮನೆಯ ಹತ್ರ ಎಷ್ಟು ಹಣ ಐತಂತ ಗೊತ್ತಾಯ್ತಾ? ಅದಕ್ಕೆ 54ನೇ ಯಾವನಲ್ಲೇ ನನ್ನ ಮಗನ ನಿನ್ನ ಹತ್ರ ಎಷ್ಟೈತೆ ಹೇಳಲಿ ಅಂತ ಕೇಳಕ್ ಹೋಗೋಣ. ಅವನ ಹತ್ರ ಫಸ್ಟ್ ಕಂಡಿಡ್ಕೊಂಬರೋಣ. ಅವ್ರ ಮನೆಗೆ ಹೋಗೋಣ. ಈಗ ಯಾರ ಮನೆಗೆ ಹೋಗೋಣ? 54ನೇ ಮನೆಗೆ ಹೋಗಿ ಆಮೇಲೆ ಇವನ ಹತ್ರ ಬರೋಣ. ಮಗನೇ ನಿನ್ನ ಹತ್ರ ಇರೋದು ಇಷ್ಟೇ ಅಲ್ಲನಾ? ಅವ್ನು ಹೇಳಲ್ಲ. ಎಷ್ಟೈತೆ ಹೇಳಲಿ? ನಾ ಹೇಳಲ್ಲಪ್ಪ. ನಂದ್ ಹೆಂಗಪ್ಪ ಅಂದ್ರೆ ಒಗಟು ನಂದು ದುಡ್ಡು ಎಷ್ಟೈತೇನ, 54ನೇ ಮನೆ ಜೊತೆಗಿಂತ 132 ರೂಪಾಯಿ ಜಾಸ್ತಿ ಐತೆ ಅಷ್ಟೇ. ಎಷ್ಟೈತೆ ಹೇಳೋ ಮರಿ ಅದನ್ನ ನಾ ಹೇಳಲ್ಲಪ್ಪ. ಅದಕ್ಕೆ ನಾನೇನ್ ಮಾಡ್ತೀನಿ, ಈಗ ಸೀದಾ 54ನೇ ಮನೆಗೆ ಹೋಗ್ತೀನಿ. ನಿಂತಾಗ ಎಷ್ಟೈತೆ ಹೇಳಲಿ ಅಂತ ಕೇಳ್ತೀನಿ. ಅವ್ನು ಹೇಳ್ತಾನ. ಅವ ಬಂದು 232 ಕೊಡ್ರಿ ಮಗನ ನಿಂತಾಗಿರೋದು ಇಷ್ಟೇ ಅಲ್ಲ ಅಂತ ಹೇಳ್ಬೋದಾ? ಓಕೆ ಬರ್ರಿ. So what is A? 3. What is 15 minus 3? D is 12. ಈಗ A 54 ಕೊಟ್ಟಿದ್ದಾರೆ. ಈಗ ಮಾನ್ಯ ಸ್ವಲ್ಪ ನೋಡು. AN is equal to A plus N minus 1 into D. ಕರೆಕ್ಟಾ? ಈ ಮಾನ್ಯ ಮತ್ತೆ ಎನ್ ಹಾಕೋ ಅವಶ್ಯಕತೆ ಇಲ್ಲ. ಈಗ ನಾನು ಯಾವ್ದು ಬರಿತೀನಿ, ಈಗ A54 ಬರಿತೀನಿ. ಮಾನ್ಯ A54 ಬರೀಬೇಕಾದ್ರೆ A ಫಿಕ್ಸು ಎಷ್ಟು ಬರಿಬೇಕು? 53D. ಮಾನ್ಯ ನೀನು ಬಾರಿ ಓದ್ಬಿಡ್ತೀನಿ. ನನಗೆ ಬಹಳ ಸಿಟ್ಟು ಬರೆಸ್ತಿದ್ದೀನಿ. ನೀನು ಮಾತಾಡಲ್ಲ. ಮಾನ್ಯ ಎಷ್ಟು ಡಿ ಬರಿಬೇಕು ನಾನು? 53. ನೀನ್ ಏನ್ ಮಾಡ್ತಿ ಗೊತ್ತಾ? ಈಗ ಮತ್ತೀಗ ನಾನು ಇಷ್ಟೆಲ್ಲ ಮಾಡಿರ್ತೀನಿ. ಇಲ್ಲಿ 54 - 1 ಮತ್ ಮಾಡಿ 53D ಇಡ್ತೀಯ. ನಾನು ಹೇಳ್ತಿದ್ದೀನಿ ಯು ಹ್ಯಾವ್ ಟು ಫಾಲೋ ಒನ್ ನೋಟ್ಸ್. ಮತ್ತೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನಂಗಾಗಿ ಫೇಲ್ ಆಗ್ಬಾರ್ದು. ಆಯ್ತಲ್ಲ? ಓಕೆ. ಈಗ A54 ವಾಟ್ ಈಸ್ A? 3. 53 into 12. A54 ಯಾರು ಹೇಳ್ತೀರಿ? ಈಗ ಯಾರು ಹೇಳ್ತೀರಪ್ಪ? 3 plus 30. 3. 12 3s are 36. 12 5s are 60 plus 3 63. A54 ಎಷ್ಟು? 639. 54ನೇ ಮನೆ ಅಂತ ಎಷ್ಟೈತೆ ದುಡ್ಡು? 639. ಈಗ ಯಾವನ ಬೊಗಳೆ ಕೊಚ್ಕೊಂತದನಲ್ಲ, ಈಗ ಅವನ್ ತಗ ಎಷ್ಟೈತೆ ಅಂತ ನೋಡ್ಕೊಳ್ಳೋಣ. ಏನ್ ಬೊಗಳೆ ಕೊಚ್ಕೊಂತದಾನೆ? AN. ಅವನು ಯಾರ? ಅವನು ಬೊಗಳೆ ಕೊಚ್ಕೊಂಡನು AN. ಬರ್ಕಳ್ರಿ ಇಷ್ಟ ಮುಂದಕ್ಕೆ ಹೋಗೋಣಂತೆ. ಭಾವನಾ ಲೈಟ್ ಹೋಗಿದಾವ? ಕರೆಂಟ್ ಹೋಯ್ತು ಸರ್. ಹಿಡ್ಕಂಬ ಎಲ್ಲರೂ ಹೋದ್ರೆ. ಲಿಖಿತಾ ಮಕ್ಕಬಾಡಲಿ. ಮಧ್ಯಾಹ್ನ ಎಲ್ಲ ಮಲ್ಕೊಂಡಿದೀಯಾ? ರಜೆ ಐತೆ ಅಂತ ನಿಮ್ಮ ಅಮ್ಮಗೆ ಎದುರಿಸಿ ಮಲಗಿದ್ಯಲ್ಲ ಲಿಖಿತಾ? ಇಲ್ಲ ಸರ್. ಸತ್ಯ ಹೇಳಲೆ.
ಸತ್ಯವನ್ನ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆನೇ ಹೇಳುವುದಿಲ್ಲ. ನಾನಿಲ್ಲಿ ಹೇಳುವುದೆಲ್ಲ ಸತ್ಯ. ಆಯ್ತು ಸರ್. ನಾನು ವಾಗ್ದೇವಿ ಸ್ಕೂಲಿಗೆ ಬರೋಣ ಅಂತಿದ್ದೀನಿ ಒಂದ್ ದಿವಸ. ಒಂದು ಟ್ರಿಗ್ನಾಮೆಟ್ರಿ ಚಾಪ್ಟರ್ ಇದೆಯಲ್ಲ, ಬಂದ್ಬಿಟ್ಟು ಬೇಸಿಕ್ ಹೇಳ್ಕೊಟ್ ಬರೋಣ ಅಂತಿದ್ದೀನಿ. ಕೊಡಿಸ್ತೀರ ನಿಮ್ ಹೆಡ್ ಮಾಸ್ಟರ್ ಹೇಳಿ? ಸರ್ ಬನ್ನಿ ಸರ್, ನಮ್ ಸ್ಕೂಲ್ ಮ್ಯಾಥ್ಸ್ ಟೀಚರ್ ಸರಿ ಇಲ್ಲ. ಹಾ ಸರ್ ಒಬ್ರಿಗೆ ಕೊಟ್ಟು ಒಬ್ರಿಗೆ ಕೊಡಲ್ಲ. ಏನು? ಒಬ್ರಿಗೆ ಹೇಳ್ಕೊಡ್ತಾರೆ, ಒಬ್ರಿಗೆ ಹೇಳ್ಕೊಂಡ್ಕೊಟ್ರೆ ಒಬ್ರಿಗೆ ಯಾರು? ಸರ್ ಎಲ್ಲಾರ್ಗು ಮಾಡ್ಸಿರ್ತಾರ. ನಮಗೆ ಏನಾರು ಡೌಟ್ ಇದೆ ಅಂತ ನಾವ್ ಕೇಳಿದ್ರೆ ಹಾ, ಅವ್ರಿಗೆಲ್ಲ ಹೇಳ್ಕೊಂಡ್ ಕೊಟ್ಟಿದೀನಿ, ನೀನ್ ಒಬ್ರಿಗೆ ಡೌಟ್ ಇರೋದು ಅಂತಾರೆ ಸರ್. ಅದಕ್ಕೆ ನಾನ್ ಬಂದ್ಬಿಟ್ಟು ಹೇಳ್ಕೊಡ್ತೀನಿ ಒಂದ್ ದಿವಸ. ಸರ್ ಅವ್ರು ಇನ್ನು ಸರ್ ಬರ್ರಿ ಸರ್, ಒಂದು ವರ್ಷ ಪೂರ್ತಿ ಬರ್ರಿ ಸರ್. ನಾನ್ ನಮ್ ಸ್ಕೂಲಿಗೆ ಹೋಗ್ಬೇಕಲ್ವ ನಾನು. ಓಕೆ, ಸೊ ಈಗ ಇದ್ರ ಬಗ್ಗೆ ಇದನ್ನ ಯಾಕೆ ಕಂಡು ಹಿಡಿದ್ರಿ ಸರ್ ನೀವು? ಯಾಕೆ ಕಂಡು ಹಿಡಿದ್ರಿ ಸರ್? ಅದಕ್ಕೆ 132 ಆಡ್ ಮಾಡಿ ಎಷ್ಟನೇ ಟರ್ಮ್? ನನ್ ಪ್ರಶ್ನೆಗೆ ಹೇಳು ಸರ್. ಯಾವನ ಒಬ್ಬನ್ ಬೊಗಳೆ ನನ್ ಮಗ ಅದಾನೆ. ಯಾರು ಬೊಗಳೆ ನನ್ ಮಗ? ಏನು ಬೊಗಳೆ ನನ್ ಮಗ ಏನಂತದಾನೆ? ನಂತ ದುಡ್ಡು ಎಷ್ಟೈತಲ್ಲಿ, ನಿಂತ ದುಡ್ಡು ಎಷ್ಟೈತಲ್ಲ ಅಂದ್ರೆ 54ನೇ ಏನದನಲ್ಲ ಸರ್, ಅವನಿಗಿಂತ 132 ಜಾಸ್ತಿ. ಹೌದಾ? ಅಲ್ಲೇ ಆ ಬೊಗಳೆ ನನ್ನ ಮಗ 54ನೇ ಯಾವನು ಆ ಬೊಗಳೆ ನನ್ನ ಮಗಂದು ಹತ್ರ ಎಷ್ಟು ದುಡ್ಡು ಐತೆ ಅಂತ ಗೊತ್ತಾಗೋಸ್ಕರ ನಾನು ತಡಿ ಅಲ್ಲೇ ಯಾವಾಗ ಹೇಳ್ತಿರ್ತಾರೆ ಅಲ್ಲಿ ಅದ್ ಹಂಗೈತಲ್ಲ ಹಿಂಗೈತಲ್ಲ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಿರ್ಲ ಒಂದೊಂದ್ಸಲ. ಹಂಗೆ ನೀವೇನ್ ಮಾಡಿದ್ರಿ? ಈಗ 54ನೇ ಮನೆಗೆ ಹೋದ್ರಿ. 54ನೇ ಮನೆಗೆ ಎಷ್ಟೈತಿ ದುಡ್ಡು? 639. ಬೊಗಳೆ ನನ್ನುವಂತ ಮಗನ್ ತೆಗಿರೋದು ಎಷ್ಟು? 54 ಪ್ಲಸ್ 132. ಅವ್ನ್ ಏನ್ ಬೊಗಳ್ಕಂತದ್ದ? ದುಡ್ಡು ಪ್ಲಸ್ 132 ರೂಪಾಯಿ ಜಾಸ್ತಿ ಐತಲ್ಲ ಎಂದು ನಾನು ಅವನಿಗೆ ಕಡಿಮೆ ಇಲ್ಲ ಅಂತೇಳಿ ಹಿಂಗಂದ. ತಾಡಿ ಮಗನೇ ಅಂತ ಕಂಡು ಹಿಡಿತಾನೆ. ಈಗ ಹಂಗಾದ್ರೆ ಇವ್ನ ಎಷ್ಟನೇ ಮನೇನು? ಇವ್ನ 54ನೇ ಮನೇನು. ಅವ್ನ ಎಷ್ಟನೇ ಮನೇನು ಅಂತ ಕಂಡು ಹಿಡಿಬೇಕಾ? ಓಕೆ, ಈಗ AN ಎಷ್ಟು? 639 ಪ್ಲಸ್ 132. ಹೇಳ್ರಿ ಈಗ. 771. ಹಾ, 771. ಎಷ್ಟಪ್ಪ? ಸರ್ 771. ಕರೆಕ್ಟಾ? ಎಸ್ ಸರ್. 771. ಈಗ ಒಂದ್ ನಿಮಿಷ ಕೇಳ್ರಿ. A ಗೊತ್ತಿದೆ. A ಎಷ್ಟು? 3. D ಎಷ್ಟು? 12. AN 771. ಏನ್ ಕಂಡಿಬೇಕು? N is equal to question mark. So ಈಗ AN is equal to A plus ಮಗ 3 N minus 1 into D means 12. ನಮ್ಗೆ ಬೇಕಾಗಿರೋದೆಲ್ಲ ಐತೆ? ಅದೇ ಕಡೆ ಬರ್ರಿ. 3 plus N minus 1 into 12 is equal to 771. ಇವ್ರು ಬೇಕು, ಇವ್ರು ಬೇಡ. ಹಂಗಾದ್ರೆ N minus 1 ಈ 3 ಯಾರು ಬರುತ್ತೆ? 771 ಪಕ್ಕಕ್ಕೆ ಬರುತ್ತೋ 771 ಕೆಳ ಬರುತ್ತಾ? ಬರುತ್ತೆ. ಸೊ N minus 1 into 12 is equal to 771 plus ಹೊಡಿಬೇಡ್ರಿ, ಹರ್ಷಿತ ಕಾದದ್ ಲಂಗೆ ಹೊಡಿಯಕ್ಕೆ. 771 minus 3. N minus 1 into 12 is equal to 6. ಎಷ್ಟು? 668. ಕರೆಕ್ಟಾ? 668. ಸೊ ಈಗ N minus 1 is equal to 668 divided by 12. ಕರೆಕ್ಟಾ ಮಾಡಿರೋದು? ನೋ ಸರ್. ನೋ ಸರ್. 78. ಕರೆಕ್ಟ್ ಆಯ್ತಾ? ನೋ ಸರ್. ಮತ್ತೆ ಅದಕ್ಕೆ ಕೇಳ್ತಾ ಇರೋದು ಇಲ್ಲಿ ಎಷ್ಟಿದೆ? 768. ಸುಮ್ನೆ ಕುತ್ಕೊಂಡಿರೋ ದೇವ್ಗಳು ಕುತ್ಕೊಂಡಂಗೆ. ಸರ್ ನಾವ್ ಹೇಳಿದ್ವಿ, ನಮಗೆ ಕನ್ಫ್ಯೂಸ್ ಮಾಡಿದ್ರಿ. ಕೇಳೋದು ಈಗ ಹೊಡೀರಿ. ಈಗ ಮತ್ ನನಗಲ್ಲ ಲೆಕ್ಕಕ್ಕೆ
12 ಒಂದೇ, ನೀವು ನನಗೆ ಹೊಡೆದ್ ಬಿಡ್ತೀರಿ ಹೊಡೀರಿ ಅಂದ್ರೆ 12 ಒಂದೇ ಎಷ್ಟು 12 ಆರ್ಲೆ 72, 76ರಲ್ಲಿ 72 ಕಳೀರಿ, ಎಷ್ಟು ಉಳಿಯುತ್ತೆ ಮಾನ್ಯ ಅಂದ್ರೆ 4 ಉಳಿಯುತ್ತೆ. ಆ 4ನ್ನ 8ರಿಂದ ಹಾಕ್ಬೇಕು, 8ರಿಂದ ಹಾಕಿದ್ರೆ 48 ಆಗುತ್ತೆ. 12 4 48. ಕಳಿಸ್ಬೋದಾ ನಾನು? ಅಳಿಸ್ಬೋದಾ? ಭಾವನ ಅಳಿಸ್ಬೋದಾ? ಈ ಕಡೆ ಅಳಿಸ್ಬೋದಾ? ಇಲ್ಲಿ ಮಾಡ್ಲಾ? ಕಾಣಿಸಲ್ವಾ? ಕಾಣಿಸುತ್ತೆ ಸರ್. 64 + 1 n = ಎಷ್ಟು? 65. ನನ್ನ ಮಗ ಎಷ್ಟನೇ ಮನೇನು? 65. 65ನೇ ಮನೇನು. ಹಿಂಗೆ ಮಜಾ ಎಂಜಾಯ್ ಮಾಡ್ಬೇಕು ಪ್ರಾಬ್ಲಮ್ಸ್ ಅನ್ನ, ನಮ್ಮ ಲಾಜಿಕ್ ತಗೊಂಡ್ಬರ್ಬೇಕು ಮ್ಯಾಥ್ಸ್ ಅನ್ನ. ಮಾತಾಡ್ತೈತ್ ಗೊತ್ತೈತ್ ನನಗೆ, ಮಾತಾಡಿಸ್ತೈತೆ. ಸೃಷ್ಟಿ ಅಲ್ಲೇನ್ ನೋಡ್ತಾ ಇದೀಯಾ? ಏನೇನ್ ತೆಗ್ದಿರ್ತೈತ್ ಬ್ಯಾಗ್ನಾಗ ಅಂತ ನೋಡ್ತದಾಳೆ. ಸರ್ ಬುಕ್ಕು ಸರ್ ಕ್ವಶನ್ ಬರ್ಕೋಬೇಡ್ರಿ, ಸೆಂಟೆನ್ಸ್ ಏನ್ ಬರಿಬೇಕು ಸರ್? ಬೇಡ. ಸೊ ರೈಟ್ ಡೌನ್ ದ ಎಕ್ಸಾಂಪಲ್ 6. ಚೆಕ್ ವೆದರ್. ಇದು ಯಾರಿಗಾರ ಡೌಟ್ ಇದೆಯಾ? ಇದು ಯಾರಿಗೆ? ಒಂದು ನಿಮಿಷ. ಮಿಸ್ ಇದು ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಇವ್ನ ಯಾಕೆ ಕಂಡಿಡ್ಕಂಡ್ರಿ? ಸರ್ ಅದು an ಟರ್ಮ್ ಇಂದ ವ್ಯಾಲ್ಯೂ ಎಷ್ಟು ಸರ್ ಬೊಗಳೆ ನನ್ನ ಮಗ ಎಷ್ಟು ಅಂತ ಕಂಡಿಡ್ಕೊಳಕ್ಕೋಸ್ಕರ ಕಂಡಿಡ್ಕೊಂಡ್ವಿ, ಹೌದಲ್ವಾ? ಬೊಗಳೆ ನನ್ನ ಮಗ ಏನ್ ಹೇಳ್ತಿದ್ದ? ನನ್ನ ವ್ಯಾಲ್ಯೂ ಏನ್ ಗೊತ್ತಾ? 54ನೇ ಮನೆಗಿಂತ 132 ಜಾಸ್ತಿ. ತಡಿಯ ನನ್ನ ಮಗನೇ, 54ನೇ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ್ರಿ. 54ನೇ ಎಷ್ಟದಾನೆ? 639. ನನ್ನ ಮಗನ್ ಕಂಡಿಡೀರಿ. ಬೊಗಳೆ ನನ್ನ ಮಗ = 54 + 132. ಅಲ್ಲಿಗೆ ಬೊಗಳೆ ನನ್ನ ಮಗ ಎಷ್ಟಕ್ಕೆ ಸಮ? 770. ಹಂಗೆ ಬರ್ತೀರಿ ಎಕ್ಸಾಮ್ ಅಲ್ಲಿ ಬೊಗಳೆ ನನ್ನ ಮಗ ಅಂತ 771. ಸೊ ವಾಟ್ ಈಸ್ ಎ, ವಾಟ್ ಈಸ್ ಡಿ ಎಲ್ಲ ಬರ್ಕಂಡ್ ಮಾಡಿದ್ವಿ. ಆ ಬೊಗಳೆ ನನ್ನ ಮಗ ಎಷ್ಟನೇ ಮನೇನು? 100 ಮನೆ ಇದ್ರಾಗೆ 65 ಮನೆ. ನಿಖಿತಾ ಓಕೆ ಬರ್ಕಳ್ರಿ. ಚೆಕ್ ವೆದರ್ 301 is a term of the list of numbers list of numbers 5 11 17 23 5 11 17 23. ಈಗ ಒಬ್ಬನು ಏನನ್ಕೊಂಬಂದಾನೆ ಕೇಳ್ರಿ, ನಾನ್ ಇವ್ರ ಮನೇನೇ ಅನ್ಕೊಂಬಂದಾನೆ. ಆ ಭಾಗ್ಯವಂತರ ಪಿಕ್ಚರ್ ನೋಡಿದೀರಾ? ಪುನೀತ್ ರಾಜ್ಕುಮಾರ್ ಡಬಲ್ ಪಾರ್ಟ್ ಮಾಡ್ತಾನೆ, ಗೊತ್ತಲ್ಲ? ಹಂಗೆ ಇವ್ರ ಮನೆಗೆ ಒಬ್ಬನು, ಇವ್ರ ಮನೇನ ಹೌದಾ ಅಲ್ಲ ಅಂತ ಗೊತ್ತಿಲ್ಲ, ನಾವು ಟೆಸ್ಟ್ ಮಾಡ್ಬೇಕಾ? ಒಬ್ಬನು ಹೇಳ್ತಾನೆ ನಾನು ಇವ್ರ ಮನೇನು. ಯಾರವನು? an = 301. ನಾನು ಅವ್ರ ಮನೇನೆ ಕಾರಣ. ಅವ್ರ ಅಜ್ಜನ ಹೆಸರು ರಂಗಜ್ಜ, ಅವ್ರ ಅಜ್ಜಿ ಹೆಸರು ರಂಗವ್ವ, ಅವ್ರ ಅಪ್ಪನ ಹೆಸರು ಸಣ್ಣ ರಂಗಪ್ಪ, ಅವ್ರ ಅಜ್ಜಿ ಹೆಸರು ಸಣ್ಣ ರಂಗಜ್ಜಿ, ನಾವ್ ಅಪ್ಪನ ಹೆಸರು ಸಣ್ಣ ದೊಡ್ಡ ರಂಗಪ್ಪ, ನಮ್ಮ ಅಮ್ಮನ ಹೆಸರು ದೊಡ್ಡ ರಂಗಮ್ಮ, ನನ್ನ ಹೆಸರು ಕರನಿಂಗಪ್ಪ. ಹೌದಲ್ಲ ಅಂತ ಅವ್ನು ಹೇಳ್ತಾನೆ ಕತೆನ, ಬಟ್ ಪ್ರೂವ್ ಮಾಡಿ ತೋರಿಸ್ಬೇಕಾ ನಾನು ಆ ಮನೇನು ಅಂತ. ಅದಕ್ಕೆ ಯು ಕ್ಯಾನ್ ಟೇಕ್ ದಿಸ್ ಆಸ್ ಎ. ಈಗ ವಾಟ್ ಈಸ್ ಎ? 5. ವಾಟ್ ಈಸ್ ಡಿ? 11 - 5. D = 6. ಕರೆಕ್ಟಾ? ನನಗೆ ಪ್ರಶ್ನೆ ಅರ್ಥ ಆಗಿ ಮೊನ್ನೆ ಈ ತರ ಪ್ರಾಬ್ಲಮ್ಸ್ ಮಾಡ್ಸಿದೀನಿ ನಾನು.
ನೆನಪಿದೆಯಾ? Yes, sir. ನೆನಪಿದೆಯಾ? Yes, sir. ಅದು ನೆನಪಿದ್ರೆ ಇಲ್ಲಿ ಅವನೊಬ್ಬನ ಹೇಳ್ಕೊಂಡ್ ಬರ್ತಾನೆ ತಾನ ನಿಮ್ಮನೇನೆ ಅಂತ. ಅಪ್ಪ ಹೌದಪ್ಪ ನಮ್ಮನೆಗೆ ಯಾರ್ಯಾರಿದ್ರು, ನಮ್ಮ ಅಜ್ಜನ ಹೆಸರು ಹೇಳು, ನಮ್ಮ ಅಜ್ಜಿ ಹೆಸರು ಹೇಳು, ನಮ್ಮ ಅಂಕಲ್ ಹೆಸರು ಹೇಳು, ನಮ್ದು ಎಲ್ಲೈತು ಹೊಲ, ನಮ್ ತೋಟದಾಗ ಒಂದ್ ಗಿಡ ಇದ್ ಗೊತ್ತೈತಾ, ಎಲೆ ಇದ್ ಗೊತ್ತೈತನ ಅಂತ ಕೇಳಲ್ವ ನೀವು? ರೀ ಲಾಯರ್ ಕೇಳ್ತಾರ ಇಲ್ರಿ ಹಂಗೆ? Yes, sir. ಹಂಗೆ ನಾವು ಇವ್ ಬಂದಾನ ಇವನು ನಾನು ಇವ್ರ ಮನೇನು ಅಂತ ಹೇಳ್ಕೊಂಬಂದಾನೆ. ಆದ್ರೆ ನಾವ್ ಹಂಗೆ ಹಂಗ ಅಂದ ತಕ್ಷಣ ನಿಮ್ ಮನೆಗೆ ಯಾರು ಬಂದ್ರೆ ನಾನ್ ನಿಮ್ ಮನೇನು ಅಂತ ಬಂದ ತಕ್ಷಣ ಒಳಕ್ ಕರ್ಕೊಂಡ್ ಹಂಗೆ ಇದನ್ನ ನೀರ್ ಕೊಟ್ಬಿಟ್ಟು ಊಟಕ್ಕೆ ಇಟ್ಬಿಡ್ತೀರಿ No, sir. ಏನ್ ಮಾಡ್ತೀರಿ? ಚೆಕ್ ಮಾಡ್ಬೇಕು ಹೌದು ಅಲ್ಲ, ಇಟ್ ಈಸ್ ಟ್ರೂ ಆರ್ ನಾಟ್. ಸೊ ಅದಕ್ಕೆ ಯು ಕ್ಯಾನ್ ಯೂಸ್ ದ ಫಾರ್ಮುಲಾ an is equal to a plus n minus 1 into d. 301 a is 5 n minus 1 into 6. ಅರ್ಷಿತಾ, ಸೊ ನಮ್ಗೆ ಬೇಕಾಗಿರೋ n ಎಲ್ಲಿದೆ? RHS. RHS 5 plus n minus 1 into 6 is equal to 301. ಇವ್ರ ಬೇಕು ಇವ್ರ ಬೇಡ. n minus 1 into 6 is equal to 301 minus 5. n minus 1 into 6 is equal to ಎಷ್ಟು ಬರುತ್ತೆ? 295. 296 I think. Yes, sir. ಕರೆಕ್ಟಾ? Yes, sir. 300 5 ಕಳೀರಿ 296 ಬರುತ್ತೆ. n minus 1 is equal to 296 by 6. ಹೋಗುತ್ತಾ ನೋಡ್ರಿ. 6 ಇಂದ ಡಿವೈಡ್ ಆಗುತ್ತಾ? 6 ಒಂದ್ಲೆ 6 4 24. ಎಷ್ಟು ಉಳಿತತೆ? 29ರಲ್ಲಿ 24 ಹೋದ್ರೆ 55 ಉಳಿತತೆ. 56 6 ಮಗ್ಗಿಲ್ ಬರುತ್ತಾ? No, sir. ಬರಲ್ಲ. ಹಂಗೆ ಇಟ್ಕೊಳ್ಳೋಣ. ಈ ಮೈನಸ್ 1 ಆ ಕಡೆ ಕಳ್ಸೋಣ. n is equal to 296 by 6 plus 1. ಈ ಮೈನಸ್ 1 ಆ ಕಡೆಗೆ ಹೋದ್ರೆ ಪ್ಲಸ್ 1 ಆಗ್ತದೆ. ನಾವು ಇದೊಂದು ಫ್ರಾಕ್ಷನ್, ಇದೊಂದು ಇಂಟೀಜರ್ ಅನ್ಕೊಂಡ್ರೆ, ಒಂದು ಫ್ರಾಕ್ಷನ್ ಇಂಟೀಜರ್ ಐತಿ. ಫ್ರಾಕ್ಷನ್ ಇದ್ರೆ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕು ಅಂದ್ರೆ ಕಂಪಲ್ಸರಿ ತಿಳ್ಕೊಳ್ರಿ, LCM ತೆಗಿಬೇಕು. ಭಾರಿ ಈಸಿ. ಒಂದು ಫ್ರಾಕ್ಷನ್ ಒಂದು ಇಂಟೀಜರ್ ಇದ್ರೆ ಫ್ರಾಕ್ಷನ್ ಡಿನಾಮಿನೇಟರ್ LCM. ಫ್ರಾಕ್ಷನ್ ಡಿನಾಮಿನೇಟರ್ 296. ಸರ್ 6. ಎಷ್ಟು ಡಿನಾಮಿನೇಟರ್? 6. ಓಕೆ 6. ಓಕೆ 6 ಕ್ಯಾನ್ಸಲ್ 296. ಇದ್ರ ಡಿನಾಮಿನೇಟರ್ ಇಲ್ಲ ಅಂದ್ರೆ ಇವ್ರನ್ನೇ ಅಲ್ಲಿ ಮಲ್ಟಿಪ್ಲೈ ಮಾಡಬೇಕು. 6 1 6. n is equal to 302 by 6. ಈಗ 302 6 ಇಂದ ಡಿವೈಡ್ ಆಗುತ್ತಾ? ಇಲ್ಲ. ಸೊ n ಈ 301 ಇದರ ನಂಬರ್ ಆಗ್ಬೇಕಾಗಿತ್ತು ಅಂದ್ರೆ n ವ್ಯಾಲ್ಯೂ ಏನ್ ಬರ್ಬೇಕಿತ್ತು? ನ್ಯಾಚುರಲ್ ನಂಬರ್ ಬರ್ಬೇಕಿತ್ತು. ನ್ಯಾಚುರಲ್ ನಂಬರ್ಸ್ ಅಂದ್ರೆ 1 2 3 4 5 6 ಈ ತರ ಬರ್ಬೇಕು. ಪಾಸಿಟಿವ್ ನಂಬರ್ಸ್ ಬರ್ಬೇಕು. ಯಾವ ಕಾರಣಕ್ಕೂ ನೆಗೆಟಿವ್ ಬರಂಗಿಲ್ಲ, ಫ್ರಾಕ್ಷನ್ ಬರಂಗಿಲ್ಲ, ಡೆಸಿಮಲ್ ಬರಂಗಿಲ್ಲ. ಕ್ಲಿಯರಾ? ಹಂಗಾದ್ರೆ 301 ಇದ್ರ ನಂಬರಾ? ಅಲ್ಲ. ಹೌದಾ? 301 is not a term of this AP. ಕ್ಲಿಯರಾ? ಸೊ ಯಾಕೆ ಡೌಟ್ ಇದೆ ಹಾ ಸರ್? ಒಂದು ಡೌಟ್ ಇದೆ. ಡಿವೈಡ್ ಆಗುತ್ತದೆ, ಬೇಕಾದ್ರೆ ಡಿವೈಡ್ ಮಾಡಬಹುದು 2 ರಿಂದ. ಸರ್ ಅದಲ್ಲ ಹೇಳವ ಸರ್, ಅಲ್ಲಿ ನೆಕ್ಸ್ಟ್ ಅದ್ರ ಮೇಲಿನ ಟರ್ಮ್ ಸರ್ 296 plus 6. ಸರ್ ಅದ್ರಲ್ಲಿ 6 6 ಕ್ಯಾನ್ಸಲ್ ಮಾಡಬಾರ್ದಾ? ಅಬ್ಬಾ ಯಾರು ಕೇಳ್ತಾರೆ ಇದನ್ನ? ಸರ್ ನಾನ್ ಸೃಷ್ಟಿ. ಒಂದ್ ನಿಮಿಷ ನೆನ್ಪಿಕ 290 ಡಿವೈಡ್ ಬೈ 60 ಇದ್ರೆ ಬೇಕಾದ್ರೆ 0 0 ಕ್ಯಾನ್ಸಲ್ ಮಾಡಬಹುದು. 0 0 ಮಾತ್ರ ಕ್ಯಾನ್ಸಲ್ ಮಾಡಬಹುದು. ನಂಬರ್ಸ್ ಕ್ಯಾನ್ಸಲ್ ಮಾಡಕ್ ಅವಕಾಶ ಇಲ್ಲ. ಸರ್ ಹಂಗಲ್ಲ ಸರ್, ಪ್ಲಸ್ 6 ಇದೆಯಲ್ಲ ಅದು. ಯಾವ 6 ಇದ್ರೂ ಮಾಡಂಗಿಲ್ಲವಾ? ಸರ್ ಇಂಟು 6 ಇದ್ರೆ ಮಾಡ್ಬೋದಲ್ಲ ಸರ್? ಹಿಂಗಿದ್ರೆ ಮಾಡ್ಬೋದಿತ್ತು. 29 into 6 ಡಿವೈಡೆಡ್ ಬೈ 6 ಇದ್ರೆ ಮಾಡ್ಬೋದಿತ್ತು. ಕ್ಲಿಯರಾ? ಸರ್ ಪ್ಲಸ್ ಮೈನಸ್ ಇದ್ದಾಗ ಮಾಡಂಗಿಲ್ಲ. ಯಾವುದು ಸರ್ ಅಲ್ಲಿ 296 ಪ್ಲಸ್ ಮೈನಸ್ ಇದ್ರೆ ಅಲ್ಲಿ ಮಾಡಂಗಿಲ್ಲ, ಇಂಟು ಇದ್ರೆ ಮಾಡ್ಬೋದು. ಕೇಳು, ಹಿಂಗೆ ಹಿಡ್ಕೊಂಡು ಇದ್ಬೇಕಾದ್ರೆ ನಾನು ಇಲ್ಲಿ -1 ಇಲ್ಲೇ ಹಿಡ್ಕೊಂಡಿದ್ರು 6 6 ಕ್ಯಾನ್ಸಲ್ ಮಾಡಕ್ ಬರಲ್ಲ. ಕ್ಯಾನ್ಸಲ್ ಮಾಡಕ್ ಬರಲ್ಲ. ಹಂಗ್ ಮಾಡಿಗಿಡಿ ಮರೀತಿ ಮತ್ತೆ ಯಾವ್ದಾರು ಹೊಸ ಕಂಡು ಹಿಡಿದಿಯಾ?
ಸೊ ಈಗ ನೋಡ್ರಿ ಇನ್ನ ಡಿವೈಡ್ ಆಗುತ್ತೆ ಈಗ 2 ಮೂರ್ಲೆ 2 ಮೂರ್ಲೆ 2 ಒಂದ್ಲೆ 2 ಮೂರಾಗೆ 2 ಕಳೀರಿ 1 ಉಳಿತು 10 ಅಲ್ಲಿಗೆ 2 ಐದ್ಲೆ 2 ಒಂದ್ಲೆ n is equal to 151/3. ಅರ್ಷಿತಾ ನಿನ್ಗೇನ್ ಡೌಟ್ ಐತೆ? ಆ ಮೂಗು ನಿಂದೆಯ ಅದ್ನ್ಯಾಕಂಗ್ ತಿಳಿತೀಯ? ಏನೂ ಇಲ್ಲ ಸರ್. ಡೌಟ್ ಇದ್ರೆ ಕೇಳ್ರವಾ. ಸರ್ ಮತ್ತೆ ಕ್ವಶನ್ ಅಲ್ಲಿ ಲಿಸ್ಟ್ ಆಫ್ ನಂಬರ್ಸ್ ಅಂತ ಕೊಟ್ಟಿದ್ದಾರಲ್ಲ ಸರ್, ಎಪಿ ಅಂತ ಡೈರೆಕ್ಟ್ ಆಗಿ ಕೊಟ್ಟಿಲ್ಲಲ್ಲ, ಅಷ್ಟು ಡಿಫ್ರೆಂಟ್. ಅಂದ್ರೆ ಇದು ಎಪಿ, ಇದು ಎಪಿ, ಇದು ಕೊಟ್ಟಿರೋದು ಎಪಿ. ಆ ಎಪಿ ಒಳಗೆ ಇವನು ಅದಾನ, 301 ಇದ್ರಾಗ ಅದಾನ ಅಂದ್ರೆ ನೀವು ಅವಾಗ ಟೆಸ್ಟ್ ಮಾಡ್ತೀರಿ. ಅಣ್ಣ ನೀನ್ ನಮ್ಮನಲ್ಲ ಕಣ, ಹೋಗಲೆ ಬಸುಡಿಕೆ ಅಂತ ಜಬ್ಬಲ್ವಾ? ಹಂಗೆ ಇದು ಹಂಗೆ ಅದು ಪ್ರಶ್ನೆ. ಇವ್ನು ಅನ್ಕೊಂಬರ್ತಾನೆ ಜಮೀನ್ ಹೊಡಿಯಕ್ಕೋಸ್ಕರ ಅಥವಾ ನಿಮ್ ಮನೆ ಏನೋ ಲಾಭ ಪಡ್ಕೊಳಕ್ಕೋಸ್ಕರ, ಅಣ್ಣ ನಾನ್ ನಿಮ್ ಮನೆನೇ ಕಣ, ನಮ್ಮ ಅಜ್ಜನ ಹೆಸರು ಇದು, ನಮ್ಮ ಅಜ್ಜಿ ಹೆಸರು ಇದು, ನಮ್ಮ ಅಜ್ಜ ನಮ್ಮತ್ತೆಲ್ಲ ಕುಲ ಗೋತ್ರ ಹೇಳ್ಬಿಡ್ತಾನೆ. ಎಳೂರು ಬರ್ತಾರ ಗೊತ್ತ, ಊರೊಳಗೆ ಎಳೂರು ಅಂತ ಬರ್ತಾರ ಗೊತ್ತೈತಾ? ಹಂಗ ಹೇಳ್ಕೊಂತ ಬಂದ್ಬಿಟ್ಟಾನೆ. ಅವ್ರ ತಗೆಲ್ಲ ಲೀಸ್ಟ್ ತಗೊಂಡು ಕೊನೆಗೆ ಒಂದ್ ಟೆಸ್ಟ್ನಾಗೆ ಬರೋಣ ಮಲ್ಕೋಬರೋಣ ಅಂತಂದಾಗ ಹೊಲದ ದಾರಿನೇ ಗೊತ್ತಿಲ್ಲ ಅವನಿಗೆ. ಅವಾಗ ಏನ್ ಮಾಡ್ತಾರೆ, ಹೋಗ ನನ್ನ ಮಗನ ಅಂತೇಳಿ ಕಪಾಳ ಕೊಡದ್ರು, ಮನಿ ಕಳ್ಸಿದ್ರು. ಬರ್ಕಳ್ರಿ. ಬೇಗ ಬೇಗ. ಎಂತ ಎಂತ ಡೌಟಾ ಉಂಟಾ? ಎಂತದಾರ ಲಿಖಿತ್ ಎಕಡೆ ಪಾಯಿಂಟ್ರಪ್ಪ? ಎಲ್ಲೋದ? ಎಂತ ಹೋಳಿಗೆ ನೋಡಕ್ ಹೋಗಿದ್ದೇನ? ಅಲ್ಲಿರ್ತ ಬಿಡ, ಯಾರು ತಿನ್ನಲ್ಲ. ಎಂತ ಜೋಬಲ್ ಇಟ್ಕೊಂಡಿಯ ಹೋಳಿಗೆ? ಅವ್ನು ಚುಚ್ಚೂರ ತಿಂತದಿಯಾ? ತಿನ್ ಹಂಗಿದ್ರ ತಪಾಸೆ ಇಲ್ಲ. ಸಾನ ನೋಡು, ಇಡ್ಲಿ ಪಕ್ಕದಾಗ ಇಟ್ಕೊಂಡಾಳೆ, ಚುಚ್ಚೂರೇ ತಿಂತಾಳೆ. ಖಾಲಿ ಆಗಿತ್ತೆ ಸರ್. ಸಾಯಂಕಾಲ ನಿಮ್ಮ ಅಮ್ಮ ಒಂದ್ ಪ್ಲೇಟ್ ಉಳಿಸಿತ್ತು, ಫ್ರಿಜ್ ಅಲ್ಲಿ ಇಟ್ಟಿತ್ತು, ನೀ ಬಂದ್ಮೇಲೆ ಮಾಡಿಕೊಡ್ತು. ಅದ್ರಾಗ ನೋ ಸರ್, ಖಾಲಿ ಆಗಿತ್ತೆ ಸರ್. ಅದ್ರಾಗ ಇಡ್ಲಿ ಇಟ್ಕೊಂಡು ಈಗ ಅದಕ್ಕೊಂದ್ ಚುಚ್ಚು ಸಕ್ಕರೆ ಹಚ್ಕೊಂಡು ತಿಂತಿದ್ದಾಳೆ. ಸರ್ ಈಗ ನೋಡ್ ಲಿಖಿತ್ ನೋಡು, ಹಿಂಗ್ ಅಗ್ಲಲ್ಲ ಜೋಬಲ್ ಕೈ ಹಾಕ್ತಾನೆ, ಹಿಂಗ್ ಅಗ್ಲಲ್ಲ. ನಾನು ಇದು ಯಾಕೆ ಹಾಕ್ತಾನೆ ಅಂತ ನೋಡ್ತಿದ್ದೀನಿ. ಹೋಳಿಗೆನ ಮುರ್ಕಂದ್ ಒಂದ್ ಬಾಕ್ಸ್ನಾಗ ಹಾಕಿಟ್ಬಿಡ್ತಾರೆ. ಆ ಬಾಕ್ಸ್ ಜೋಬೊಳಗೈತೆ, ಮುರ್ಕಂದ್ ಹಂಗೆ ತಿಂತದಾನೆ. ರಚನೆ ಒಂದನ್ನು ಹಂಗೆ ಮಾಡ್ತಿದಾರೆ ಅವ್ರು, ಆದ್ರೂ ತೋರಿಸ್ತಾ ಇಲ್ಲ ಅಷ್ಟೇ ಅವರು. ಓಕೆ ಬರ್ರಿ ಅಣ್ಣ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಸೊ ಇಲ್ಲಿ ಒಬ್ಬನ್ ಬರ್ತಾನೆ, ಈ ಊರಾಗ ಎಲ್ಲಾ ಮನೆಗಳದಾವೆ. ಇದ್ರಾಗ ಇವನೇನ್ ಅನ್ಕೊಂಡ್ ಬರ್ತಾನೆ, ನಾನು ನಿಮ್ಮೂರನೆಯ ಇವ್ರ ಮನೆನೇ ಅಂತ ಅಂತಾನೆ. ಹಂಗಂತ ಒಪ್ಕೊಂಡ್ಬಿಡ್ತೀರ ನೀವು ಮಾನ್ಯ? ಅದಕ್ಕೆ ಏನ್ ಮಾಡ್ಬೇಕು, ಕೆಲವೊಂದು ಟೆಸ್ಟ್ ಮಾಡ್ಬೇಕು. ಟೆಸ್ಟ್ ಮಾಡಿದಾಗ ಎ ಕಂಡು ಹಿಡ್ಕೊಂಡ್ರಿ, ಡಿ ಕಂಡು ಹಿಡ್ಕೊಂಡ್ರಿ, ಯಾವನ್ ಅಂದದ್ನಲ್ಲ ಅವ್ನ್ ಬರ್ಕಳ್ರಿ. ಅಣ್ಣ ನೋಡಮ್ಮ ಅಂತ ಬರ್ಕೊಂಡ್ರಿ, ಫಾರ್ಮುಲಾ ಆಗ್ತಾ ಬಂದ್ರಿ. an is equal to 301, a ಅಂದ್ರೆ 5, n minus 1 into 6. ಇವ್ರು ಈ ಬೇಕಾಗಿರೋ n ಈ ಕಡೆ ಇತ್ತು, ಈ ಕಡೆ ಬಂದೆ, ಇವ್ರು ಬೇಡ ಆ ಕಡೆ ಕಾಡುತ್ತೆ, 296 ಆಯ್ತು. ಸೊ ಈಗ n minus 1 is equal to 296/6. ಈ -1 ಈ ಕಡೆಗೆ ಬಂದ್ರೆ +1. ಒಂದು ಫ್ರಾಕ್ಷನ್, ಒಂದು ಇಂಟಿಜರ್ ಇದ್ರೆ ಫ್ರಾಕ್ಷನ್ ಡಿನಾಮಿನೇಟರ್ ಏನಾಗುತ್ತೆ, LCM ಆಗುತ್ತೆ. ಸೊ ಅವಾಗ 6 ಕ್ಯಾನ್ಸಲ್, 296. ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ ಅಂದ್ರೆ ಈ 6 ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ, 6 ಆಯ್ತು. 302/6 ಆಯ್ತು. ಅವಾಗ 2 ಇಂದ ಡಿವೈಡ್ ಮಾಡಿ, 2 3s 2 1s, 3ರಲ್ಲಿ 2 ಕಳಿಬೇಕು, 1 ಉಳಿತತೆ. ಆ 1 ಎಲ್ಲಿ ಹಾಕ್ಬೇಕು? 0 ಮುಂದಕ್ಕ. ಈಗ ನೋಡ್ರಮ್ಮ, ಒಂದ್ ನಿಮಿಷ ಕೇಳ್ರಿ. 2 1s 3ರಾಗೆ 2 ಕಳೀರಿ, ಎಷ್ಟು ಉಳಿತತೆ? 1 ಉಳಿತ. 1 0 ಮುಂದಕ್ಕೆ ಹಾಕ್ತಾರ, 0 ಹಿಂದಕ್ಕೆ ಹಾಕ್ತೀರ? 0 ಮುಂದೆ 0 ಹಿಂದಕ್ಕೆ. ಹಿಂದಕ್ಕೆ ಸರ್. 0 ಹಿಂದಕ್ಕೆ ಹಾಕಿದ್ರೆ ಎಷ್ಟಾಗುತ್ತೆ? ಅದು 10 ಆಗುತ್ತೆ. ಆವಾಗ 2 5 2 151/3. 151/3 is not a natural number. n is equal to 151/3 is not a natural number. Is not a
ನ್ಯಾಚುರಲ್ ನಂಬರ್. ಲಿಖಿತ್ ಅಲ್ಲೇ ವಿಡಿಯೋ ಹಾಕಲ್ಲಿ ಆಫ್ ಮಾಡ್ಕಂತೀಯ ಸಿಂಚನ? ಸರ್ ಕರೆಂಟ್ ಇಲ್ಲ ಸರ್. is not a natural number, therefore 301 is not a term given. not a natural number. Therefore 301 is a not a term of given AP. Okay, ಕ್ಲೋಸ್ ಮಾಡುವ. 7:15 ಆಯ್ತು, 7:20 ಆಯ್ತು. ವರ್ಕ್ ಮಾಡಿ. ನಾನು ಹೇಳ್ತೀನಿ ಕೇಳ್ರಿ, ಟು ಬಿ ಸೀರಿಯಸ್. ನಿಮ್ಗೆ ಇನ್ನೂ ಒಂದು ಹೇಳಲಿಲ್ಲ ನಿಮಗೆ. ಸಾಟರ್ಡೆ ಸಂಡೇ ಬಂತು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಕೇಳ್ರಿ. ಸಾಟರ್ಡೆ ಸಂಡೇ ಬಂತು ಅಂದ್ರೆ ಮಂಡೇ ಟು ಫ್ರೈಡೆ ಏನ್ ಮಾಡಿರ್ತಾರಲ್ಲ ಅದನ್ನ ಸಾಟರ್ಡೆ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ಸಾಟರ್ಡೆ ಸಂಡೇ ಬೆಳಗ್ಗೆಯಿಂದ ಸಾಯಂಕಾಲ ತನಕ 6 ಸಬ್ಜೆಕ್ಟ್ನ ರಿವಿಷನ್ ಮಾಡಬೇಕು. ಆಯ್ತಲ್ಲ, ರಿಪಿಟೇಷನ್ ಮಾಡಿದಷ್ಟು ನೀವು ಸಕ್ಸಸ್ ಆಗ್ತೀರಿ. ಸೊ ರಿಪಿಟೇಷನ್ ಯಾಕೆ ಮಾಡ್ರಿ ಅಂತಂದ್ರೆ ನೀವು ಮಂಡೇ ಟು ಫ್ರೈಡೆ ಏನ್ ಮಾಡಿದಾರ ಅದನ್ನೊಂದ್ಸಲ ಮಾಡಬೇಕು. ಆಮೇಲೆ ಈ ತಿಂಗಳು ಜೂನ್ ಮುಗೀತು ಅಂತ ಇಟ್ಕೊಳ್ರಿ. ಜೂನ್ 1 ಇಂದ 30ನೇ ತಾರೀಕಿಂದ ಏನ್ ಮಾಡಿದಾರಲ್ಲ ಅದನ್ನ ಒಂದೊಂದ್ ದಿವಸ ಒಂದೊಂದ್ ಸಬ್ಜೆಕ್ಟ್ ನ ರಿವಿಷನ್ ಮಾಡಬೇಕು. ಮತ್ತೆ ಎಲ್ಲದನ್ನು ಬರೆದು ಓದ್ಬೇಕು. ನೀವು ಬಯಾಟ್ ಯಾವ್ದು ಮಾಡಬಾರ್ದು. ನಾನು ಹೇಳ್ತೀನಿ ಕೇಳಿ, ಓದೋ ವಿಧಾನಗಳು ನೆನ್ಪಿಟ್ಕೊಳ್ರಿ. ನೀವು ಬಯಾಟ್ ಯಾರು ಮಾಡ್ತಿರೋ ಅವರೆಲ್ಲರೂ ಫೇಲ್ ಆಗ್ತೀರಿ. ಆಯ್ತಲ್ಲ, ಯಾವಾಗ ಬರೆದು ಓದ್ತಿರೋ ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ನೆನ್ಪಿಟ್ಕೊಳ್ರಿ. ಆದ್ರೆ ಈಗ ಕೈ ನೋವಿರ್ಬೋದು. SLC ಮಾರ್ಕ್ಸ್ ಕಾರ್ಡ್ ಬಂದಾಗ ಅದನ್ನ ತಗೋಬೇಕಾರೆ ಆ ಕೈ ನೋವು ಎಲ್ಲೂ ಇರಲ್ಲ. ಆಯ್ತಲ್ಲ, ಸುಖ ಬಂದಾಗ ಆ ನೋವೆಲ್ಲ ಮರ್ತ್ಬಿಟ್ಬಿಡ್ತೀವಿ. ಅದಕ್ಕೆ ನೀವು ಎಷ್ಟು ಬರೀತಿರಲ್ಲ ಅಷ್ಟು, ನಾಟ್ ಓನ್ಲಿ ಮ್ಯಾಥ್ಸ್, ಸೈನ್ಸ್, ಫ್ರೀ. ವೆನ್ ಯು ಆರ್ ಫ್ರೀ, ಡೋಂಟ್ ವೇಸ್ಟ್ ದ ಟೈಮ್. ಒಂದು 10 minutes ಸಹ ಇಂಪಾರ್ಟೆಂಟ್ ಈ ವರ್ಷ ಮಾತ್ರ. ಯಾಕೆಂದ್ರೆ ಒಂದು ಎಕ್ಸಾಂಪಲ್ ಕೇಳ್ರಿ, ಸರ್ ಎಂ ವಿ ಕಾಲೇಜಲ್ಲಿ ವಿತ್ ಹಾಸ್ಟೆಲ್ 3 lakhs rupees ಈ ವರ್ಷ ಜಾಯ್ನ್ ಆಗಕ್ಕೆ. ಏನಾರು ನೀವು ಅಬೋವ್ 95% ಮಾಡಿದ್ದೆ ಆದ್ರೆ 1.5 ಲಕ್ಷ ರೂಪಾಯಿ ನಿಮ್ಮ ಅಪ್ಪ ಉಳಿತು. ಬರೀ ಕಾಲೇಜ್ ಫೀಸ್, ಹಾಸ್ಟೆಲ್ ಫೀಸ್ ಅಷ್ಟೇ ತಗೊಂತಾರೆ, ಕಾಲೇಜ್ ಫೀಸ್ ತಗೊಳಲ್ಲ. ಟೀಮ್ ಅಕಾಡೆಮಿಲೂ ಅಷ್ಟೇ 60,000 70,000. ವಿತ್ ಹಾಸ್ಟೆಲ್ ಫೀಸ್ ಅಂದ್ರೆ 2.5 ಲಕ್ಷ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಯು ಹ್ಯಾವ್ ಟು. ನಾನು ಹೇಳ್ತೀನಿಲ್ಲ, ಆ 2 ಲಕ್ಷ ನೀವೇ ಉಳಿಸ್ಕೊಳ್ರಿ, ನಿಮ್ಮ ಮನೆಗೆ ಉಳಿಯುತ್ತೆ. 2 + 2 4 ಲಕ್ಷ ಉಳಿಯುತ್ತೆ ವರ್ಷಕ್ಕೆ, 2 ವರ್ಷದಿಂದ. ಅದೇ 4 ಲಕ್ಷನ ನೆಕ್ಸ್ಟ್ ಇನ್ ಫ್ಯೂಚರ್ ಬ್ಯಾಚುಲರ್ ಡಿಗ್ರಿಸಿ ಬಳಸ್ಬೋದು ನೀವು. ಅದ್ ಬಿಟ್ಬಿಟ್ಟು ನೀವೀಗ ಆಟ ಆಡಿದ್ರೆ, ಅಪ್ಪ ಅಮ್ಮನ ಮಾತು ಕೇಳಿಲ್ಲ, ಓದಿಲ್ಲ ಅಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ, ನೀವು ಹಾಳಾಗ್ತೀರ ಅಷ್ಟೇ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ, ನೆನ್ಪಿಟ್ಕೊಳ್ರಿ. ಇದು ಕಾನ್ಸಂಟ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಡೋಂಟ್ ವೇಸ್ಟ್ ದ ಟೈಮ್. ನಾನು ಟಿವಿ ನೋಡ್ಬೇಕು ಸರ್, ಮೊಬೈಲ್ ನೋಡ್ಬೇಕು ಸರ್. ರಚನಾ ಬಂಧನ ಹೋಗೇ ಬಿಟ್ರಲ್ಲೇ. ಯಾಕಂದ್ರೆ ಇಂಥವ್ ಕೇಳೋದೇ ಇಲ್ಲ, ಕ್ಯೂ ಒಳಗೆ ಹೋಗೋದೇ ಇಲ್ಲ ಅವಕ್ಕೆ. ಭಾವನಾ ಅರ್ಥ ಆಗ್ತಿದ್ಯಲ್ಲ? ಮನೆಯಲ್ಲಿರೋ ಕಷ್ಟಗಳ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ನೀವ್ ಯಾರು ವೇಸ್ಟ್ ಮಾಡಲ್ಲ ಟೈಮ್ನ. ಸಮನ್ವಯ ಓದ್ಬೇಕು. ಮಾನ್ಯ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಶಿವಮೊಗ್ಗದಲ್ಲಿ ಟಿ ಖಂಡೇರಾವ್ ಅಂಡ್ ಸನ್ಸ್ ಅಂತ ಒಂದು ಅಂಗಡಿ ಇತ್ತು. ಅವ್ರದ್ದು ಇಡೀ ಮಲೆನಾಡಲ್ಲಿ ಫೇಮಸ್. ಎಲ್ಲಿ ಬಟ್ಟೆ ತಗೊಂಡ್ರು, ಇವತ್ತು BS ಚನ್ನಬಸಪ್ಪನ ಅಂಗಡಿ ಕೇಳಿದಿರಲ್ಲ? ಹಂಗೆ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಟಿ ಖಂಡೇರಾವ್ ಅಂಡ್ ಸನ್ಸ್ ಅಂತ. ಇವತ್ತು ಈ ಬಿಕಮ್ ಎ ಪಾಪರ್. ಬಟ್ಟೆ ಹೊಲಿತಿದ್ದಾರೆ, ಬಟ್ಟೆ ಹೊಲಿದು ಜೀವನ ಮಾಡ್ತಾರೆ. ಈ ಶ್ರೀಮಂತಿಕೆ ಪರ್ಮನೆಂಟ್ ಅಲ್ಲ, ನಿಮ್ಮ ಎಜುಕೇಶನ್ ಇಸ್ ಪರ್ಮನೆಂಟ್. ನಾನು ಹೇಳ್ತೀನಿ ಕೇಳ್ರಿ. ಈಗ ವಂಶಿಗೆ ನಾನು ಒಬ್ಳೆ ಬಿಡ್ರಿ ಸರ್, ನಮ್ಮಪ್ಪ ಮೇಷ್ಟ್ರು ಅಂದ್ರೆ ಸುಳ್ಳು. ಸೃಷ್ಟಿ, ನಮ್ಮಪ್ಪ ಒಂದು 20 ಎಕರೆ ತೋಟ ಇದೆ ಸರ್, ಅದ್ಯಾವುದು ಪರ್ಮನೆಂಟ್ ಅಲ್ಲ. ಇನ್ನೊಂದ್ ತಿಂಗಳು ಮಳೆ ಹೋತು ಅಂದ್ರೆ ಒಣಗೋಗ್ತತೆ. ಬಟ್ ನಮ್ಮ ಮೈಂಡ್ ಅಲ್ಲಿ ಇರೋ ಎಜುಕೇಶನ್ ಇದೆಯಲ್ಲ, ಯಾವ ಕಾರಣಕ್ಕೂ ಒಣಗಲ್ಲ. ನಾನು ಹೇಳಿದೆ ಸುಂದರ್ ಪಿಚೈ ಬಗ್ಗೆ ಹೇಳಿದ್ನಲ್ಲ ನಿಮ್ಗೆ. 18,632 ಕೋಟಿ ರೂಪಾಯಿಯನ್ನ ಒಂದು ವರ್ಷದ ಸಂಬಳ ತಗೊಂಡಿದ್ದಾನೆ 2023 ಲೆಕ್ಕ ಹಾಕ್ರಿ. ಬಿಕಾಸ್ ಆಫ್ ನಾಲೆಡ್ಜ್, ನಾಟ್ ಬೈ ಲ್ಯಾಂಡ್. ಲ್ಯಾಂಡ್ ಇಂದ ಏನು ಮಾಡಕ್ಕಾಗಲ್ಲ. ಸಾಮಾನ್ಯ ಆಯ್ತಲ್ಲ? ಅದಕ್ಕೆ ನೀವು ಎಷ್ಟು ಕಷ್ಟ ಪಡ್ತಿರಲ್ಲ, ನಿಮ್ಗೆ ಏನಾದ್ರು ಸ್ಟೇಟಸ್ ಬೇಕು ಅಂದ್ರೆ ಎಜುಕೇಶನ್ ಇಂದ ಮಾತ್ರ ಸಾಧ್ಯ. ನೀವು ಹಣದಿಂದ ಸ್ಟೇಟಸ್ ಎಲ್ಲಿ ತನಕ ಅಂದ್ರೆ,
ನಿಮ್ಮ ಹತ್ರ ಹಣ ಇರೋ ತನಕ ಮಾತ್ರ ಸ್ಟೇಟಸ್ ಇರುತ್ತೆ. ವೆನ್ ಯು ಲಾಸ್ಟ್ ದ ಮನಿ ಯು ಲಾಸ್ಟ್ ದ ಸ್ಟೇಟಸ್. ನೆನ್ಪಿಟ್ಕೊಂಡು, ನಿಮ್ಮ ಹತ್ರ ದುಡ್ಡು ಇದೆಯಾ ಎಲ್ಲರೂ ಬೆಲೆ ಕೊಡ್ತಾರೆ, ಲಾಸ್ಟ್ ಆತ ಎಲ್ಲರೂ ನಿಮ್ಮನ್ನ ಮಾತಾಡ್ಸೋದೇ ಬಿಡ್ತಾರೆ. ಅದೇ ನಿಮ್ಮ ಹತ್ರ ಎಜುಕೇಶನ್ ಇದೆಯಾ ನಿಮ್ಮನ್ನ ಲೈಫ್ ಲಾಂಗ್ ರೆಸ್ಪೆಕ್ಟ್ ಮಾಡ್ತಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಓಕೆ ಬಾಯ್, ಓದ್ಕೊಳ್ಳಿ.